Hello, good morning students. In our last classes, we have completed two important kingdom. The one is kingdom Monera and second one is kingdom Protista. Okay. In this class, we are discussing the third kingdom. It is fungi. ಈಗ ಲಾಸ್ಟ್ ಕ್ಲಾಸಲ್ಲಿ ಎರಡು ಇಂಪಾರ್ಟೆಂಟ್ ಕಿಂಗ್ಡಮ್ನ ಕಂಪ್ಲೀಟ್ ಮಾಡಿದ್ವಿ. ಒನ್ ಈಸ್ ಕಿಂಗ್ಡಮ್ ಮೊನೆರಾ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕಿಂಗ್ಡಮ್ ಪ್ರೊಟಿಸ್ಟಾ. ಅದರಲ್ಲಿ ಯಾವ ಥರದ ಕ್ಯಾರೆಕ್ಟರ್ಸ್ಗಳಿದೆ, ಯಾರು ಮೇನ್ ಮೆಂಬರ್ಸು, ಹೇಗೆ ಕ್ಲಾಸಿಫೈ ಮಾಡ್ತೀವಿ, ಇದಿಷ್ಟು ಲಾಸ್ಟ್ ಕ್ಲಾಸಲ್ಲಿ ಡೀಟೇಲಾಗಿ ಸ್ಟಡಿ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಿರುವಂಥ ಟಾಪಿಕ್ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದಿ ಥರ್ಡ್ ಕಿಂಗ್ಡಮ್ ಫಂಗೈ. ಥರ್ಡ್ ಕಿಂಗ್ಡಮ್ ಯಾವುದು? ಫಂಗೈನ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ಫಸ್ಟ್ ಪಾಯಿಂಟ್ ನೋಡಿದರೆ ದಿ ಕಿಂಗ್ಡಮ್ ಫಂಗೈ ಈಸ್ ಆಲ್ಸೋ ಕಾಲ್ಡ್ ಕಿಂಗ್ಡಮ್ ಮೈಕೋಟಾ. ಓಕೆ, ಕಿಂಗ್ಡಮ್ ಫಂಗೈಗೆ ಇನ್ನೂ ಒಂದು ನೇಮಿಂದ ಇಂಡಿಕೇಟ್ ಮಾಡ್ತೀವಿ. ದಟ್ ನೇಮ್ ಈಸ್ ಕಿಂಗ್ಡಮ್ ಮೈಕೋಟಾ ಅಂತೇಳಿ ಕರಿತೀವಿ. ದಟ್ ಈಸ್ ದಿ ಫಸ್ಟ್ ಪಾಯಿಂಟ್. ದಿ ಕಿಂಗ್ಡಮ್ ಫಂಗೈ ಈಸ್ ಆಲ್ಸೋ ಕಾಲ್ಡ್ ಕಿಂಗ್ಡಮ್ ಮೈಕೋಟಾ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಈಸ್ ದಿ ಸ್ಟಡಿ ಆಫ್ ಫಂಗೈ. ಯಾಕಂದರೆ ನಾವೇನು ಕಿಂಗ್ಡಮ್ ಫಂಗೈ ಅಂತ ನೋಡ್ತೀವಿ, ಇದರಲ್ಲಿ ನೋಡುವಂಥ ಎಲ್ಲ ಮೆಂಬರ್ಸು ಫಂಗೈ ಆಗಿದೆ. ದಟ್ಸ್ ವೈ ದಿ ಸ್ಟಡಿ ಆಫ್ ಫಂಗೈ ಈಸ್ ಕಾಲ್ಡ್ ಮೈಕಾಲಜಿ. ನಾವು ಫಂಗೈ ಬಗ್ಗೆ ಏನು ಸ್ಟಡಿ ಮಾಡ್ತೀವಿ, ದ ಟಾಪಿಕ್ ಈಸ್ ಕನ್ಸಿಡರ್ ಆಸ್ ಎ ಮೈಕಾಲಜಿ ಅಂತೇಳಿ ಕರಿತೀವಿ. ಮೈಕಾಲಜಿ ಮೀನ್ಸ್ ದಿ ಸ್ಟಡಿ ಆಫ್ ಫಂಗೈ ಈಸ್ ಕಾಲ್ಡ್ ಮೈಕಾಲಜಿ ಅಂತೇಳಿ ಟರ್ಮ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಥರ್ಡ್ ಟರ್ಮ್ ಅಥವಾ ಥರ್ಡ್ ಪಾಯಿಂಟ್ ಎಲ್ಲರಿಗೂ ನಿಮಗೆ ಗೊತ್ತಿದೆ. ಏನು ಟಾಪಿಕ್ ಅಂದರೆ ದಿ ಫಂಗೈ ಕಾನ್ಸ್ಟಿಟ್ಯೂಟ್ ಎ ಯುನಿಕ್ ಕಿಂಗ್ಡಮ್ ಆಫ್ ಹೆಟೆರೋಟ್ರೋಪಿಕ್ ಆರ್ಗ್ಯಾನಿಸಮ್ಸ್. ಹೆಟೆರೋಟ್ರೋಪಿಕ್ ಆರ್ಗ್ಯಾನಿಸಮ್ಸ್ ಅಂದರೆ ದೋಸ್ ಆರ್ಗ್ಯಾನಿಸಮ್ ವಿಚ್ ಆರ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಅದರ್ ಆರ್ಗ್ಯಾನಿಸಮ್. ಯಾರು ಇನ್ನೊಬ್ಬರ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗಿರ್ತಾರೆ ಅವ್ರನ್ನ ಹೆಟೆರೋಟ್ರೋಪಿಕ್ ಆರ್ಗ್ಯಾನಿಸಮ್ಸ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಲಾಸ್ಟ್ ಕ್ಲಾಸಸ್ಸಲ್ಲಿ ನಾವು ಈ ಟಾಪಿಕ್ನ ಡಿಸ್ಕಸ್ ಮಾಡ್ತೀವಿ. ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ಬಂದ ಕೂಡಲೇ ಒನ್ ಈಸ್ ಆಟೋಟ್ರೋಪ್ಸ್ ಆ್ಯಂಡ್ ಅಂದರ್ ಒನ್ ಈಸ್ ದಿ ಎಟ್ರೋಟ್ರೋಪ್ಸ್. ಆಟೋಟ್ರೋಪ್ಸ್ ಅಂದರೆ ದೋಸ್ ವಿಚ್ ಆರ್ ಸಿಂಥಸೈಸ್ ದೇರ್ ಓನ್ ಫುಡ್. ತನಗೆ ಬೇಕಾಗಿರುವಂಥ ಫುಡ್ನ ತಾನೇ ಸಿಂಥಸೈಸ್ ಮಾಡ್ಕೊಳ್ತಾ ಇದ್ರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ಆಟೋಟ್ರೋಪ್ಸ್ ಅಂತೇಳಿ ಕರಿತೀವಿ. ಬಟ್ ಇಲ್ಲಿ ಫಂಗೈಲ್ ನೋಡಿ ಮೈನ್ ನಾವು ನೋಡೋದು ದಿ ಮ್ಯಾಕ್ಸಿಮಮ್ ಇಂಡಿವಿಜುವಲ್ಸ್ ಆರ್ ಹೆಟ್ರೋಟ್ರೋಪಿಕ್ ಆರ್ಗ್ಯಾನಿಸಮ್. ಅಂದರೆ ದೇ ಆರ್ ಡಿಪೆಂಡ್ಸ್ ಆನ್ ಅದರ್, ಅಂದರೆ ಬೇರೆ ಆರ್ಗ್ಯಾನಿಸಮ್ಸ್ ಮೇಲೆ ಏನಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ. ದಟ್ಸ್ ವೈ ದರ್ ಕನ್ಸಿಡರ್ ಆಸ್ ಎ ಹೆಟ್ರೋಟ್ರೋಪಿಕ್ ಆರ್ಗ್ಯಾನಿಸಮ್ಸ್ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್ ನೋಡಿ, ದೇ ಶೋ ಎ ಗ್ರೇಟ್ ಡೈವರ್ಸಿಟಿ ಇನ್ ಮಾರ್ಫಾಲಜಿ ಆ್ಯಂಡ್ ಆಲ್ಸೋ ಹ್ಯಾಬಿಟ್ಯಾಟ್. ಇದರಲ್ಲಿ ನಾವು ಮಾರ್ಫಾಲಜಿಕಲಿ ವೇರಿಯೇಷನ್ಸ್ ನೋಡ್ತೀವಿ. ಅಂದರೆ ಯೂನಿಸೆಲ್ಯುಲಾರ್ ಫಂಗೈ ಇದೆ, ಅಗೇನ್ ಫಿಲಮೆಂಟಸ್ ಫಂಗೈ ನೋಡ್ತೀವಿ, ಹೈಫಲ್ ಬಾಡಿ ಫಾರ್ಮೇಷನ್ ಇದೆ. ಈ ಥರ ಡಿಫ್ರೆಂಟ್ ಮಾರ್ಫಾಲಜಿಕಲ್ ಫಾರ್ಮ್ಸ್ ಏನಾಗಿದೆ, ಪ್ರೆಸೆಂಟ್ ಇದೆ. ಆ್ಯಂಡ್ ಆಲ್ಸೋ ದೇ ಆರ್ ಪ್ರೆಸೆಂಟ್ ಡಿಫ್ರೆಂಟ್ ಹ್ಯಾಬಿಟ್ಯಾಟ್ಸ್. ಬೇರೆ ಬೇರೆ ಥರದ ಹ್ಯಾಬಿಟ್ಯಾಟ್ಸಲ್ಲಿ ನಾವೇನು ಮಾಡ್ತೀವಿ, ಈ ಫಂಗೈಗಳನ್ನ ಅಬ್ಸರ್ವ್ ಮಾಡ್ತೀವಿ. ದಟ್ಸ್ ವೈ ದಿ ಫಂಗೈ ವಿಚ್ ಶೋ ಎ ಗ್ರೇಟ್ ಡೈವರ್ಸಿಟಿ ಇನ್ ಮಾರ್ಫಾಲಜಿ ಆ್ಯಂಡ್ ಆಲ್ಸೋ ಹ್ಯಾಬಿಟ್ಯಾಟ್ ಅಂತೇಳಿ ಒಂದು ಪಾಯಿಂಟ್ನ ಇಂಡಿಕೇಟ್ ಮಾಡ್ತೀವಿ. ಅಂದರೆ ಇದರಲ್ಲಿ ನಂಬರ್ ಆಫ್ ಮಾರ್ಫಾಲಜಿಕಲ್ ಫಾರ್ಮ್ಸ್ನ ಅಬ್ಸರ್ವ್ ಮಾಡ್ತೀವಿ ಆ್ಯಂಡ್ ಡಿಫ್ರೆಂಟ್ ಟೈಪ್ ಆಫ್ ಹ್ಯಾಬಿಟ್ಯಾಟ್ಸ್ಗಳಲ್ಲಿ ನಾವು ಫಂಗೈಗಳನ್ನ ಏನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ 3 ಪಾಯಿಂಟ್ಸ್. ಒಂದು, ದಿ ಕಿಂಗ್ಡಮ್ ಫಂಗೈ ಈಸ್ ಆಲ್ಸೋ ಕನ್ಸಿಡರ್ ಆಸ್ ಎ ಕಿಂಗ್ಡಮ್ ಮೈಕೋಟಾ. ದಿ ಸ್ಟಡಿ ಆಫ್ ಫಂಗೈ ಈಸ್ ಕಾಲ್ಡ್ ಮೈಕಾಲಜಿ ಆ್ಯಂಡ್ ದೇ ಶೋ ಎ ಗ್ರೇಟ್ ಡೈವರ್ಸಿಟಿ ಇನ್ ಮಾರ್ಫಾಲಜಿ ಆ್ಯಂಡ್ ಆಲ್ಸೋ ಹ್ಯಾಬಿಟ್ಯಾಟ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡಿದ್ರೆ ಈಗ ನಮ್ಮ ಡೈಲಿ ಲೈಫಲ್ಲಿ ನಾವೆಲ್ಲೆಲ್ಲಿ ಫಂಗೈಗಳನ್ನ ಅಬ್ಸರ್ವ್ ಮಾಡ್ತೀವಿ. ಆಲ್ಮೋಸ್ಟ್ ಅಲ್ಲಿ ಈ ಫೋಟೋಗ್ರಫಿ ನೋಡಿಕೊಳ್ಳೆ ಗೊತ್ತಾಗುತ್ತೆ. ಬ್ರೆಡ್ ಡೆವಲಪ್ಸ್ ಎ ಮೌಲ್ಡ್. ನಾವು ನಮ್ಮ ಡೈಲಿ ಲೈಫಲ್ಲಿ ಆ ಬ್ರೆಡ್ನ ತಂದಿಟ್ಟಾಗ ಒಂದು 2 or 3 days ನಾವು ಅದನ್ನು ಯೂಸ್ ಮಾಡಲಿಲ್ಲ ಅಂದರೆ ಅದ್ರ ಮೇಲೆ ಗ್ರ್ಯಾಜುವಲ್ ಆಗಿ ಏನಾಗುತ್ತೆ, ಆ ಫಂಗಸ್ ಏನಾಗುತ್ತೆ, ಡೆವಲಪ್ ಆಗುತ್ತೆ. ಆ ಫಂಗಸ್ ಡೆವಲಪ್ ಆದಮೇಲೆ ನಾವು ಅದನ್ನು ಫೀಡ್ ಮಾಡಲ್ಲ. ಅಂದರೆ ಇಲ್ಲಿ ಏನು ಮೌಲ್ಡ್ಸ್ಗಳು ಕಾಣಿಸ್ತಿದೆ, ಇಟ್ ಈಸ್ ನಥಿಂಗ್ ಬಟ್ ಫಂಗಸ್. ಓಕೆ, ಬ್ರೆಡ್ ಡೆವಲಪ್ಸ್ ಎ ಮೌಲ್ಡ್, ಇಟ್ಸ್ ಎನ್ ಎಕ್ಸಾಂಪಲ್ ಫಾರ್ ಫಂಗಸ್. ನೆಕ್ಸ್ಟು ಆರೆಂಜ್ ರಾಡ್ಸ್. ಈಗ ಮನೇಲಿ ಆರೆಂಜ್ ತಂದಿಟ್ಟಿದ್ದೀರಾ, ತುಂಬ ದಿನ ಯೂಸ್ ಮಾಡಲಿಲ್ಲ, ಹಾಗೆ ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ, ಅದ್ರ ಮೇಲೆ ಫಂಗಸ್ ಫಾರ್ಮೇಷನ್ ಆಗುತ್ತೆ. ಬಿಕಾಸ್ ಇಲ್ಲೂ ಸಹ ಫಾರ್ಮೇಷನ್ ಆಗಿರೋದು ಯಾರು, ಫಂಗಸ್. ನೆಕ್ಸ್ಟ್ ಥರ್ಡ್ ಒನ್ ಅಬ್ಸರ್ವ್ ಮಾಡಿದ್ರೆ ಮಶ್ರೂಮ್, ಟೋಡ್ಸ್ಟೂಲ್ಸ್ ಆರ್ ದಿ ಎಕ್ಸಾಂಪಲ್ ಫಾರ್ ಫಂಗಸ್. ತುಂಬ ಜನ ಗೊತ್ತಿಲ್ಲ ಮಶ್ರೂಮ್ ಯಾವ ಕ್ಯಾಟಗರಿಲಿ ಬರುತ್ತೆ. ದಿ ಮಶ್ರೂಮ್ ಈಸ್ ಎನ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಫಂಗೈಗೆ ನಾವು ಬೆಸ್ಟ್ ಎಕ್ಸಾಂಪಲ್ ಆಗಿ ತೊಗೋಬೋದು. ಯಾಕಂದರೆ ನೀವೇನು ನೆಕ್ಸ್ಟಿಂದ ಮಶ್ರೂಮ್ ಅಬ್ಸರ್ವ್ ಮಾಡ್ತೀರಾ, ಆಲ್ ದಿಸ್ ಮಶ್ರೂಮ್ಸ್ ವಿಚ್ ಆರ್ ಕಮಿಂಗ್ ಅಂಡರ್ ದಿ ಕಿಂಗ್ಡಮ್ ಎಲ್ಲಿ ಅಬ್ಸರ್ವ್ ಮಾಡ್ತೀರಾ, ಫಂಗೈಯಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ನೆಕ್ಸ್ಟ್ ಅಬ್ಸರ್ವ್ ಮಾಡಿದರೆ ಸಮ್ ಆಫ್ ದೆಮ್ ಆರ್, ಇಲ್ಲಿ ನೋಡಿರ್ತೀರ ಮಸ್ಟರ್ಡ್ ಲೀವ್ಸ್. ಮಸ್ಟರ್ಡ್ ಲೀವ್ಸ್ ಮೇಲೆ ಏನಾಗುತ್ತೆ, ವೈಟ್ ಸ್ಪಾಟ್ಸು ಪ್ರೆಸೆಂಟ್ ಇದೆ. ತುಂಬ ಜನ ಹೊರಗಡೆ ಎಲ್ಲ ಗಾರ್ಡನಲ್ಲಿ ನೋಡ್ತಾ ಆ ಲೀಫ್ ಮೇಲೆಲ್ಲ ವೈಟ್ ಸ್ಪಾಟ್ಸ್ಗಳು ಫಾರ್ಮೇಷನ್ ಆಗಿರುತ್ತೆ. ಎಸ್ಪೆಷಲಿ ಮಸ್ಟರ್ಡ್ನ ಲೀಫ್ ಮೇಲೆ ನಾವೇನು ಮಾಡ್ತೀವಿ, ವೈಟ್ ಸ್ಪಾಟ್ಸ್ ನೋಡ್ತೀವಿ. ಈ ವೈಟ್ ಸ್ಪಾಟ್ ಫಾರ್ಮೇಷನ್ ಆಗೋಕ್ಕೆ ಮೈನ್ ರೀಸನ್ ಯಾರು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಫಂಗಸ್.
ಓಕೆ, ನೆಕ್ಸ್ಟ್ ಅಬ್ಸರ್ವ್ ಮಾಡಿದರೆ ಈಸ್ಟ್, ಆಲ್ಮೋಸ್ಟ್ ಅಲ್ಲಿ ಕೇಳಿದ್ದೀರಾ. ಈಸ್ಟ್ ಅಂದ ಕೂಡಲೇ ನಮಗೆ ಫಸ್ಟ್ ನೆನಪಾಗೋದು ಸ್ಯಾಕ್ರೋಮೈಸಿಸ್ ಸರ್ವೇಸಿಯೆ. ಸ್ಯಾಕ್ರೋಮೈಸಿಸ್ ಸರ್ವೇಸಿಯೆ ಈಸ್ಟ್ನ ನಾವೆಲ್ಲಿ ಅಂದರೆ ಬೇಕಿಂಗ್ ಇಂಡಸ್ಟ್ರೀಸ್ ಅಥವಾ ಬೇಕರಿಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ ಫುಡ್ನ ಪ್ರಿಪರೇಷನ್ಸಲ್ಲಿ. ಓಕೆ, ಈ ಏನು ಈಸ್ಟ್ ಅಂತ ನಾವು ಟರ್ಮ್ ಯೂಸ್ ಮಾಡ್ತೀವಿ, ದಿಸ್ ಈಸ್ಟ್ ಈಸ್ ಕಮ್ಮಿಂಗ್ ಅಂಡರ್, ನಾವೆಲ್ಲಿ ನೋಡ್ತೀವಿ ಅಂದರೆ ಫಂಗಸಲ್ಲಿ ಅಬ್ಸರ್ವ್ ಮಾಡ್ತೀವಿ. ಆ್ಯಂಡ್ ಈಸ್ಟ್ ಈಸ್ ಯೂನಿಸೆಲ್ಯುಲರ್ ಫಂಗಸ್. ಪಾಯಿಂಟ್ನ ನೀಟಾಗಿ ಇಂಡಿಕೇಟ್ ಮಾಡ್ಕೊಳ್ಳಿ. ಈಸ್ಟ್ ಈಸ್ ಆ್ಯನ್ ಯೂನಿಸೆಲ್ಯುಲರ್ ಫಂಗಸ್ ಅಂತೇಳಿ ಕರಿತೀವಿ. ಗಿವ್ ಅನ್ ಎಕ್ಸಾಂಪಲ್ ಫಾರ್ ಯೂನಿಸೆಲ್ಯುಲರ್ ಫಂಗಸ್ ಅಂತ ಕೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಈಸ್ಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಯೂನಿಸೆಲ್ಯುಲರ್ ಫಂಗಸ್ ಅಂತೇಳಿ ಕರಿತೀವಿ. ಯಾಕಂದರೆ ಡಿಫ್ರೆಂಟ್ ಪರ್ಪಸ್, ಅಂದರೆ ಬೇಕ್ರಿಲಿ ಕೆಲವೊಂದು ಫುಡ್ನ ಪ್ರಿಪೇರ್ ಮಾಡಬೇಕಂದ್ರೆ ಈಸ್ಟ್ನ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡೇ ಮಾಡ್ತಾರೆ. ಈಸ್ಟ್ ಈಸ್ ಕಮ್ಮಿಂಗ್ ಅಂಡರ್ ಫಂಗಸಲ್ಲಿ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಈಸ್ಟ್ ಈಸ್ ಅನ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಯೂನಿಸೆಲ್ಯುಲರ್ ಫಂಗಸ್ಗೆ ಏನು ಮಾಡ್ತೀವಿ ಬೆಸ್ಟ್ ಎಕ್ಸಾಂಪಲ್ ಆಗಿ ಚೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಅಬ್ಸರ್ವ್ ಮಾಡಿದರೆ ಇಲ್ಲೊಂದು ಫೋಟೋಗ್ರಫಿ ಇದೆ ನೋಡಿ. ನಾವೀಗ ಫಂಗಸ್ ಅಂದ ಕೂಡಲೇ ಏನಾಗುತ್ತೆ, ಈ ಫಂಗಸಲ್ಲಿ ಕೆಲವೊಂದು ಫಂಗಸ್ ಏನು ಮಾಡುತ್ತೆ ಹ್ಯೂಮನ್ ಬೀಯಿಂಗ್ಗೆ ಡಿಸೀಸ್ನ ಕಾಸ್ ಮಾಡುತ್ತೆ. ಅಟ್ ದಿ ಸೇಮ್ ವೇ ಪ್ಲಾಂಟ್ಸಿಗೂ ಸಹ ಏನು ಮಾಡುತ್ತೆ ಡಿಸೀಸ್ನ ಕಾಸ್ ಮಾಡುತ್ತೆ. ಇಲ್ಲಿ ನೋಡಿ ಪಾಯಿಂಟ್ ಅಬ್ಸರ್ವ್ ಮಾಡ್ತಾ ಇಲ್ಲಿರುವಂಥ ಫೋಟೋಗ್ರಫಿಲಿ ಏನಾಗಿದೆ ವೈಟ್ ರಸ್ಟ್ ಡಿಸೀಸ್ನ ನೋಡ್ತಾ ಇದ್ದೀವಿ. ವೈಟ್ ರಸ್ಟ್ ಡಿಸೀಸ್ನ ಕಾಸ್ ಮಾಡ್ತಿರುವಂಥ ಫಂಗಸ್ ಯಾರು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಪಕ್ಸೀನಿಯಾ. ವೈಟ್ ರಸ್ಟ್ ಕಾಸಿಂಗ್ ಬೈ ಪಕ್ಸೀನಿಯಾ ಏನು ಮಾಡ್ತಿದೆ ವೈಟ್ ರಸ್ಟ್ ಡಿಸೀಸ್ನ ಏನು ಮಾಡ್ತಿದೆ ಕಾಸ್ ಮಾಡ್ತಿದೆ. ಇದೇ ಥರ ಹ್ಯೂಮನ್ ಬೀಯಿಂಗ್ಗಳು ಏನು ಮಾಡುತ್ತೆ ಫಂಗಸ್ಸಿಂದ ನಂಬರ್ ಆಫ್ ಡಿಸೀಸಸ್ಗಳು ಏನಾಗುತ್ತೆ ಅಪಿಯರ್ ಆಗುತ್ತೆ. ಅಂದರೆ ಇಲ್ಲಿ ನಾವು ನೋಡ್ತಾ ಬಂದಿರುವಂಥ ಲೀಸ್ಟಲ್ಲಿ ಹೇಗೆ ಅಂದರೆ ನಮ್ಮ ಡೈಲಿ ಲೈಫಲ್ಲಿ ಕೆಲವೊಂದು ರೀಜನ್ಸಲ್ಲಿ ಅಥವಾ ಕೆಲವೊಂದು ಪ್ಲೇಸಸಲ್ಲಿ ನಾವು ಅಕಸ್ಮಾತ್ ಆ ಫುಡ್ ಮೆಟೀರಿಯಲ್ ಆಗಿರ್ಬೋದು ಯೂಸ್ ಮಾಡಿಲ್ಲ ಅಂದರೆ ಅಲ್ಲಿ ಫಂಗಸ್ಸು ಡೆವಲಪ್ ಆಗುತ್ತೆ. ಕೆಲವೊಂದು ಪ್ಲ್ಯಾಂಟಲ್ಲಿ ಏನಾಗುತ್ತೆ ಪ್ಯಾರಾಸೈಟ್ ಥರ ಏನು ಮಾಡುತ್ತೆ ಫಂಗಸ್ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ. ಇನ್ನು ಕೆಲವೊಂದು ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸಲ್ಲಿ ಏನಾಗುತ್ತೆ ಡಿಸೀಸ್ನ ಏನು ಮಾಡುತ್ತೆ ಕಾಸ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಸಮ್ ಆಫ್ ದಿ ಫಂಗಸ್ ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ದಿ ಸೋರ್ಸ್ ಆಫ್ ಆ್ಯಂಟಿಬಯೋಟಿಕ್ಸ್. ಆ್ಯಂಟಿಬಯೋಟಿಕ್ಸ್ನ ಪ್ರೊಡಕ್ಷನ್ಸಲ್ಲೂ ನಾವು ಯಾರನ್ನ ಯೂಸ್ ಮಾಡ್ತಿದ್ದೀವಿ ಫಂಗಸ್ನ ಯೂಸ್ ಮಾಡ್ತಿದ್ದೀವಿ. ದಿ ಬೆಸ್ಟ್ ಎಕ್ಸಾಂಪಲ್ ಈಸ್ ಪೆನಿಸಿಲಿಯಮ್ ಇಸ್ ಅನ್ ಬೆಸ್ಟ್ ಎಕ್ಸಾಂಪಲ್. ಯಾಕಂದ್ರೆ ನೋಡಿ ನಾವು ಇಷ್ಟ ತನಕ ನೋಡಿದ ಲೀಸ್ಟಲ್ಲಿ ಏನಾಗಿತ್ತು ಅಂದರೆ ನಾವು ಮ್ಯಾಕ್ಸಿಮಮ್ ಡಿಸೀಸ್ ಓರಿಯೆಂಟೆಡ್ ನೋಡಿದ್ವಿ, ಪ್ಯಾರಾಸೈಟ್ಸ್ ಥರ ನೋಡಿದ್ವಿ. ದಿ ಸಮ್ ಆಫ್ ದಿ ಫಂಗಸ್ ವಿಚ್ ಆರ್ ಯೂಸ್ಫುಲ್ ಇನ್ ಪ್ರಿಪರೇಷನ್ ಆಫ್ ಆ್ಯಂಟಿಬಯೋಟಿಕ್ಸ್ನ ಪ್ರಿಪರೇಷನಲ್ಲಿ ಯೂಸ್ ಮಾಡ್ತೀವಿ. ದಿ ಬೆಸ್ಟ್ ಎಕ್ಸಾಂಪಲ್ ಇಸ್ ಪೆನ್ಸಿಲಿಯಮ್. ಪೆನಿಸಿಲಿಯಮಿಂದ ನಾವೇನು ಮಾಡಿದ್ದೀವಿ ಅಂದರೆ ಪೆನ್ಸಿಲಿನ್ ಅನ್ನೋ ಒಂದು ಆ್ಯಂಟಿಬಯೋಟಿಕ್ನ ನಾವೇನು ಮಾಡಿದ್ದೀವಿ ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ಆ್ಯಂಟಿಬಯೋಟಿಕ್ನ ಪ್ರೊಡಕ್ಷನಲ್ಲಿ ಸಪೋರ್ಟ್ ಮಾಡುವಂಥ ಫಂಗಸ್ ಯಾರು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಪೆನಿಸಿಲಿಯಮ್ ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಈ ಥರ ನೋಡಿ ನಮಗೆ ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಸಿಕ್ಕಿದ್ದೇನು ಅಂದರೆ ಡಿಸೀಸ್ನು ಕಾಸ್ ಮಾಡ್ತಾ ಇದೆ. ನಾವು ಡೈಲಿ ಲೈಫಲ್ಲೂ ನಾವು ಅಬ್ಸರ್ವ್ ಮಾಡ್ತೀವಿ. ಮಶ್ರೂಮ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಫಂಗಸ್ ಆ್ಯಂಡ್ ಸಮ್ ಆಫ್ ದಿ ಫಂಗಸ್ ವಿಚ್ ಆರ್ ಸೋರ್ಸ್ ಆಫ್ ಆ್ಯಂಟಿಬಯೋಟಿಕ್ಸ್ ಅಂತ ನಾವೇನು ಮಾಡ್ತಿದ್ವಿ ಇಂಡಿಕೇಟ್ ಮಾಡ್ತಿದ್ವಿ. ಹಾಗಾದರೆ ನೆಕ್ಸ್ಟ್ ಸ್ಲೈಡಲ್ಲಿ ಫಂಗಸ್ಸಲ್ಲಿ ಏನೇನು ಥರದ ಕ್ಯಾರೆಕ್ಟರ್ಸ್ ಇದೆ. ಈಗ ಕ್ಯಾರೆಕ್ಟರ್ ವೈಸ್ ಅಬ್ಸರ್ವ್ ಮಾಡ್ತಾ ಹೋದ್ರೆ ಇಲ್ಲಿಂದ ಪಾಯಿಂಟ್ನ ನೀಟಾಗಿ ಇಂಡಿಕೇಟ್ ಮಾಡ್ಕೊಳ್ಳಿ. ಆಲ್ರೆಡಿ ನಾವು ಫಸ್ಟಲ್ಲಿ ನೋಡಿದ್ವಿ ಹೆಟ್ರೋಟ್ರೋಪಿಕ್ ಅಂತ ನೋಡಿದ್ವಿ. ದೆ ಶೋ ಎ ಗ್ರೇಟ್ ಡೈವರ್ಸಿಟಿ ಇನ್ ಹ್ಯಾಬಿಟ್ಯಾಟ್ ಆ್ಯಂಡ್ ಮಾರ್ಫಾಲಜಿ ಅಂತಲೂ ಪಾಯಿಂಟ್ನ ಇಂಡಿಕೇಟ್ ಮಾಡಿದ್ವಿ. ಇಲ್ಲಿರುವಂಥ ಪಾಯಿಂಟ್ ನೋಡಿ ಎಕ್ಸೆಪ್ಟ್ ಈಸ್ಟ್. ಈಸ್ಟ್ನ ಏನಕ್ಕೆ ನಾವು ಎಕ್ಸೆಪ್ಟ್ ಮಾಡ್ತಾ ಇದ್ದೀವಿ ಅಂದರೆ ಬಿಕಾಸ್ ಈಸ್ಟ್ ಈಸ್ ಅನ್ ಯೂನಿಸೆಲ್ಯುಲರ್ ಫಂಗಸ್. ಯೂನಿಸೆಲ್ಯುಲರ್ ಫಂಗಸ್ಗೆ ಎಕ್ಸಾಂಪಲ್ ಈಸ್ಟು. ದಿ ರಿಮೈನಿಂಗ್ ಮೆಂಬರ್ಸ್ನ ಅಬ್ಸರ್ವ್ ಮಾಡ್ತಾ ಹೋದರೆ ದಿ ಫಂಗೈ ಆರ್ ಫಿಲಮೆಂಟಸ್ ಅಂತೇಳಿ ಕರಿತೀವಿ. ದಿ ಫಂಗೈ ಆರ್ ಫಿಲಮೆಂಟಸ್. ದೇರ್ ಬಾಡೀಸ್ ಕನ್ಸಿಸ್ಟ್ ಆಫ್ ಪಾಯಿಂಟ್ ನೋಡ್ಕೊಳ್ಳಿ ಬಾಡೀಸ್ ಕನ್ಸಿಸ್ಟ್ ಆಫ್ ಲಾಂಗ್ ಸ್ಲೆಂಡರ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್. ಯಾರು ಫಂಗೈ ಬಾಡಿ. ದಿ ಫಂಗೈ ಬಾಡಿ ಕನ್ಸಿಸ್ಟ್ ಲಾಂಗ್ ಸ್ಲೆಂಡರ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್. ದಟ್ ಒನ್ ಈಸ್ ಕಾಲ್ಡ್ ಹೈಫೆ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ ಎರಡು ಫೋಟೋಗ್ರಫಿ ಇದೆ. ಹೈಫೆ ಅನ್ನೋ ಒಂದು ಪಾಯಿಂಟ್ನ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟ್ ಫೋಟೋಗ್ರಫಿ ನಿಮಗೆ ನೋಡಿದ ಕೂಡಲೇ ಗೊತ್ತಾಗುತ್ತೆ ಇಟ್ ಇಸ್ ಅನ್ ಫೋಟೋಗ್ರಫಿ ಆಫ್ ಮಶ್ರೂಮ್ ಅಂತೇಳಿ ಕರಿತೀವಿ. ಈಗ ಮಶ್ರೂಮ್ನ ಬರಿತೀರಾ ಅಂದರೆ ಈ ಥರ ಡಯಾಗ್ರಾಮ್ನ ಇಂಡಿಕೇಟ್ ಮಾಡಿದ್ರಿ. ಓಕೆ, ಈ ಮಶ್ರೂಮ್ ಬಾಡಿಲಿ ಅಬ್ಸರ್ವ್ ಮಾಡಿದಾಗ ದೆ ಕಂಟೈನ್ ಎ ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸು ಪ್ರೆಸೆಂಟ್ ಇದೆ. ಇಲ್ಲಿ ನೋಡಿ ನಿಮಗೆ ಫೋಟೋಗ್ರಫಿಲಿ ಕಾಣಿಸ್ತಾ ಇದೆ. ಎ ಲಾಂಗ್ ಇದೆ, ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸು ಕಾಣಿಸ್ತಿದೆ. ದಟ್ ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಹೈಫೆ ಅಂತೇಳಿ ಕರಿತೀವಿ. ಇದನ್ನು ನಾವೆಲ್ಲಿ ನೋಡ್ತೀವಿ ಅಂದರೆ ಫಂಗಸ್ ಬಾಡೀಸಲ್ಲಿ ಅಬ್ಸರ್ವ್ ಮಾಡ್ತೀವಿ. ಓಕೆ, ದಿ ಲಾಂಗ್ ಸ್ಲೆಂಡರ್ ಲೈಕ್ ಸ್ಟ್ರಕ್ಚರ್ ಆರ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇಸ್ ಕನ್ಸಿಡರ್ಡ್ ಆಸ್ ಎ ಹೈಫೆ ಅಂತೇಳಿ ಕರಿತೀವಿ. ದಿ ನೆಟ್ವರ್ಕ್ ಆಫ್ ಹೈಫೆ. ಈ ಟೋಟಲ್ ಇಲ್ಲೇನಾಯಿತು ನೀವು ಹೈಫೆಗಳನ್ನೆಲ್ಲ ಮಾರ್ಕ್ ಮಾಡಿದ್ರಿ. ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಹೈಫೆ ಅಂತೇಳಿ ಕರೆದ್ರಿ. ದಿ ಓವರ್ ಆಲ್ ದಿ ನೆಟ್ವರ್ಕ್ ಆಫ್ ಇಲ್ಲಿ ನೋಡಿ ನಿಮಗೆ ನೆಟ್ವರ್ಕ್ ಲೈಕ್ ಮ್ಯಾನರ್ ಏನಾಗಿದೆ ಹೈಫೆ ಅರೇಂಜ್ ಆಗಿದೆ. ದಿ ನೆಟ್ವರ್ಕ್ ಆಫ್ ಹೈಫೆ ಇಸ್ ಕಾಲ್ಡ್
mycelium. The network of hyphae is considered as a mycelium ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ನೀವು ನೀಟಾಗಿ ಅರ್ಥ ಮಾಡ್ಕೊತೀರ ಅಂದರೆ ಇಲ್ಲಿ ನೋಡಿ, ಇದು ಮಶ್ರೂಮ್, ಇಲ್ಲಿ ಇಂಡಿವಿಜುವಲ್ ಪೀಸ್ ಇದೆ ನೋಡಿ, ಇಲ್ಲಿ ನೋಡಿ ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇದೆ. ದಿ ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಹೈಫೆ ಅಂತೇಳಿ ಏನು ಮಾಡ್ತೀವಿ ಟರ್ಮ್ನ ಯೂಸ್ ಮಾಡ್ತೀವಿ. ದಿ ನೆಟ್ವರ್ಕ್ ಆಫ್ ಹೈಫೆ, ಈಗ ಫಾರ್ ಎಕ್ಸಾಂಪಲ್ ಅರೇಂಜ್ಮೆಂಟ್ ನಾವು ಅಬ್ಸರ್ವ್ ಮಾಡ್ತಾ, ಈಗ ಫಂಗಸಲ್ಲಿ ಏನಾಗಿದೆ ಈ ಥರ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಎಲ್ಲ ಕಾಣಿಸ್ತಾ ಇದೆ. ಆ ಏನು ಫಂಗಸ್ ಬಾಡಿಲಿ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಕಾಣಿಸ್ತಿದೆ, ದಟ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ಕನ್ಸಿಡರ್ ಆಸ್ ಎ ಹೈಫೆ ಅಂತೇಳಿ ಕರಿತೀವಿ. ದಿ ಓವರ್ ಆಲ್ ಈ ನೆಟ್ವರ್ಕ್ ಆಫ್ ಹೈಫೆ ಬರುತ್ತೆ ನೋಡಿ, ದಿ ನೆಟ್ವರ್ಕ್ ಆಫ್ ಹೈಫೆ ಇಸ್ ಕನ್ಸಿಡರ್ ಆಸ್ ಮೈಸೀಲಿಯಂ ಅಂತೇಳಿ ಕರಿತೀವಿ. ಈ ಎರಡೂ ಪಾಯಿಂಟು ಭಾಳ ಇಂಪಾರ್ಟೆಂಟ್. ಓಕೆ, ದಿ ಫಸ್ಟ್ ಒನ್ ಈಸ್ ಹೈಫೆ, ಸೆಕೆಂಡ್ ಒನ್ ಈಸ್ ಮೈಸೀಲಿಯಂ. ಒಂದ್ಸಲಿ ಸ್ಟೂಡೆಂಟ್ಸ್ ರಿಪೀಟ್ ಮಾಡ್ಬೋದಾ? The mushroom bodies or fungi bodies consist a long thread-like structure. A long thread-like structures. That long thread-like structure is called hyphae. The network of hyphae. ಈ hyphae ಏನು ನೆಟ್ವರ್ಕ್ ಲೈಕ್ ಸ್ಟ್ರಕ್ಚರ್ಸ್ ಇದೆ, ದಟ್ ನೆಟ್ವರ್ಕ್ ಆಫ್ hyphae is considered as a mycelium ಅಂತೇಳಿ ಏನು ಮಾಡ್ತೀವಿ ಟರ್ಮ್ನ ಯೂಸ್ ಮಾಡ್ತೀವಿ. ನಿಮಗೆ ಅರ್ಥ ಆಗಬೇಕು ಅಂದರೆ ಈ ಡಯಾಗ್ರಾಮ್ನ ಏನು ಮಾಡಿ ನೀಟಾಗಿ ಇಂಡಿಕೇಟ್ ಮಾಡ್ಕೊಳ್ಳಿ. ಆಗ hyphae ಅಂದ್ರೇನು, ಮೈಸೀಲಿಯಂ ಅಂದ್ರೇನು ನೀಟಾಗಿ ಗೊತ್ತಾಗುತ್ತೆ. ಓಕೆ, ಈಗ ನೆಕ್ಸ್ಟ್ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಟೋಟಲ್ ಆಗಿ ಈ ಸ್ಲೈಡಲ್ಲಿ ನಾವು ಫೋಕಸ್ ಮಾಡಿದ್ದು hyphae ಅಂದರೆ ಏನು, ಮೈಸೀಲಿಯಂ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಸ್ಲೈಡಲ್ಲಿ ಇಲ್ಲೂ ಫೋಟೋಗ್ರಫಿ ಇದೆ, ಬಟ್ ಇದ್ರ ಮೀನಿಂಗ್ ನೆಕ್ಸ್ಟಿಗೆ ತಿಳ್ಕೊತೀರ ಪಾಯಿಂಟ್ ಆದಮೇಲೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹೈಫೆ ಅಂದರೆ ಗೊತ್ತಾಗಿದೆ. ಸೆಕೆಂಡ್ ಒನ್ ಮೈಸೀಲಿಯಂ ಅಂದರೂ ಗೊತ್ತಾಗಿದೆ. ಓಕೆ, ಈಗ ಟೋಟಲ್ ಫಂಗಸ್ ಬಾಡಿಲಿ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಕಾಣಿಸ್ತಿದೆ ಅಂದರೆ ಹೈಫೆ ಅಂತೇಳಿ ಕರಿತೀವಿ. ದಿ ಓವರ್ ಆಲ್ ನೆಟ್ವರ್ಕ್ ಈಸ್ ಕನ್ಸಿಡರ್ ಆಸ್ ಎ ಮೈಸೀಲಿಯಂ ಅಂತೇಳಿ ಏನು ಮಾಡ್ತೀವಿ ಟರ್ಮ್ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ನೋಡಿ, ಈಗ ಈ ಪಾಯಿಂಟ್ ಮೈನಾಗಿ ಫೋಕಸ್ ಮಾಡ್ತಿರೋದು ಹೈಫೆ. ಈಗ ಕೆಲವೊಂದು ಹೈಫೆನ ಅಬ್ಸರ್ವ್ ಮಾಡಿದ್ರೆ ದಟ್ ಹೈಫೆ ಈ ಥರ ಹೈಫೆ ತೊಗೊಂಡು ಇಂಡಿವಿಜುವಲ್ ಹೈಫೆನ ಇಂಡಿಕೇಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಇನ್ ಸಮ್ ಫಂಗಸ್ ದಿ ಹೈಫೆ ಈಸ್ ಕಂಟಿನ್ಯೂಸ್. Hyphae is continuous. The cytoplasmic portion contain many number of nucleus. ಅಂದರೆ ಯಾವುದೇ ರೀತಿಯಾದ ಡಿಸ್ಟರ್ಬೆನ್ಸ್ ಇಲ್ಲ, ಕಂಟಿನ್ಯೂಸ್ ಆಗಿದೆ ಹೈಫೆ. ಅಗೇನ್ cytoplasmic portion contain many number of nucleus. That's why they are considered as a multi nucleated ಅಂತೇಳಿ ಕರಿತೀವಿ. ಆ ಮಲ್ಟಿ ನ್ಯೂಕ್ಲಿಯೇಟೆಡ್ ಕಂಟಿನ್ಯೂಸ್ ಹೈಫೆ ಆರ್ ಕನ್ಸಿಡರ್ ಆಸ್ ಎ ಸಿನೋಸೈಟಿಕ್ ಹೈಫೆ ಅಂತೇಳಿ ಕರಿತೀವಿ. ಅಂದರೆ ಈಗ ಹೈಫೆನ ಅಬ್ಸರ್ವ್ ಮಾಡ್ತಾ ಕೆಲವೊಂದು ಟೈಮ್ ಏನಾಗಿರುತ್ತೆ, ಕೆಲವೊಂದು ಫಂಗಸಲ್ಲಿ ಹೈಫೆ ಇಸ್ ಕಂಟಿನ್ಯೂಸ್, ಯಾವುದೇ ರೀತಿಯಾದ ಡಿಸ್ಟರ್ಬೆನ್ಸ್ ಇರಲ್ಲ. ದಟ್ ಟೈಪ್ ಆಫ್ ಹೈಫೆ ಇಸ್ ಕನ್ಸಿಡರ್ ಆಸ್ ಎ ಸಿನೋಸೈಟಿಕ್ ಹೈಫೆ ಅಂತೇಳಿ ಕರಿತೀವಿ. ಸಮ್ ಟೈಮ್ ಇನ್ನು ಕೆಲವೊಂದ್ರಲ್ಲಿ ಅಬ್ಸರ್ವ್ ಮಾಡಿದಾಗ ಸೇಮ್ ಹೈಫೆ ಬಾಡಿ ಮೇಲೆ ಏನು ಮಾಡ್ತೀವಿ, ವಿ ಹ್ಯಾವ್ ಟು ಸಿ ದಿ ಕ್ರಾಸ್ ವಾಲ್ಗಳೇನಾಗುತ್ತೆ ಪ್ರೆಸೆಂಟ್ ಇದೆ. ದಟ್ ಕ್ರಾಸ್ ವಾಲ್ ಆರ್ ಕನ್ಸಿಡರ್ ಆಸ್ ಏನಂತ ಕರಿತೀವಿ, ಸೆಪ್ಟೆ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಈ ಪಾಯಿಂಟ್ನ ನೀಟಾಗಿ ಇಂಡಿಕೇಟ್ ಮಾಡಿ. ಇಲ್ಲಿ ನೋಡಿ ಎರಡು ಫೋಟೋಗ್ರಫಿ ಇದೆ, ನಾನು ಸೇಮ್ ಇಲ್ಲಿ ಬರೆದಿರುವಂಥದ್ದು. ಇದು ಎ ಪೀಸ್ ಆಫ್ ಹೈಫೆನ ನಾವೇನು ಮಾಡಿದ್ವಿ ಚೂಸ್ ಮಾಡಿದ್ವಿ ಫೋಟೋಗ್ರಫಿಲಿ. ಫಸ್ಟ್ ನಾವು ಸಿನೋಸೈಟಿಕ್ ಹೈಫೆ. ಯಾವಾಗ ಹೈಫೆ ಅಬ್ಸರ್ವ್ ಮಾಡ್ತಿದ್ದೀರಾ, ಹೈಫೆ ಈಸ್ ಕಂಪ್ಲೀಟ್ಲಿ ಕಂಟಿನ್ಯೂಸ್ ಹೈಫೆನ ಅಬ್ಸರ್ವ್ ಮಾಡ್ತಿದ್ದೀರಾ. ಸೈಟೋಪ್ಲಾಸ್ಮಿಕ್ ಪೋರ್ಷನ್ ಕಂಟೈನ್ ಮೆನಿ ನಂಬರ್ ಆಫ್ ನ್ಯೂಕ್ಲಿಯಸ್. ದಟ್ಸ್ ವೈ ದರ್ ಮಲ್ಟಿ ನ್ಯೂಕ್ಲಿಯೇಟೆಡ್ ಅಂತೇಳಿ ಕರಿತೀವಿ. ಆ್ಯಂಡ್ ದಟ್ ಟೈಪ್ ಆಫ್ ಹೈಫೆ ಆರ್ ಕನ್ಸಿಡರ್ ಆಸ್ ಎ ಸಿನೋಸೈಟಿಕ್ ಹೈಫೆ. ಈ ಡಯಾಗ್ರಾಮ್ ಬರ್ತ್ಕೊಳ್ಳೆ ನಿಮ್ಗೆ ಗೊತ್ತಾಗುತ್ತೆ, ಕಂಟಿನ್ಯೂಸ್ ಇದೆ, ಮೆನಿ ನಂಬರ್ ಆಫ್ ನ್ಯೂಕ್ಲಿಯಸ್ ಇದೆ, ಸಿನೋಸೈಟಿಕ್ ಹೈಫೆ. ಇಲ್ಲಿ ನೋಡಿ ಸೇಮ್ ಹೈಫೆ ಅಬ್ಸರ್ವ್ ಮಾಡ್ತಿದ್ದೀರಾ ಸಮ್ ಆಫ್ ದಿ ಫಂಗಸಲ್ಲಿ, ಇದರ ಬಾಡಿ ಮೇಲೇನಾಗಿದೆ ಕ್ರಾಸ್ ವಾಲ್ಗಳು ಪ್ರೆಸೆಂಟ್ ಇದೆ. ಯಾವಾಗ ಕ್ರಾಸ್ ವಾಲ್ ಪ್ರೆಸೆಂಟ್ ಇದೆ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಸೆಪ್ಟೆ ಅಂತೇಳಿ ಕರಿತೀವಿ. ಅಂದರೆ ಇವೆರಡಕ್ಕೂ ಇರುವಂಥ ಡಿಫ್ರೆನ್ಸ್ ಏನು ಅಂದರೆ ಇದರಲ್ಲಿ ಕ್ರಾಸ್ ವಾಲ್ ಇಲ್ಲ, ಕಂಟಿನ್ಯೂಸ್ ಆಗಿದೆ ಹೈಫೆ. ಇದರಲ್ಲಿ ಏನಾಗಿದೆ ಕ್ರಾಸ್ ವಾಲು ಪ್ರೆಸೆಂಟ್ ಇದೆ. ಯಾವುದರಲ್ಲಿ ಕ್ರಾಸ್ ವಾಲ್ ಪ್ರೆಸೆಂಟ್ ಇರೋದಿಲ್ಲ ದಟ್ ಒನ್ ಈಸ್ ಕಾಲ್ಡ್ ಸಿನೋಸೈಟಿಕ್ ಹೈಫೆ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇದೇ ಈ ಪಾಯಿಂಟ್ ಇಂಡಿಕೇಟ್ ಮಾಡೋದು. ಹಾಗೆ ಒಂದ್ಸಲಿ ನೋಡಿ, ಸಮ್ ಹೈಫೆ ಆರ್ ಕಂಟಿನ್ಯೂಸ್ ಟ್ಯೂಬ್ಸ್ ಫಿಲ್ಡ್ ವಿತ್ ದಿ ಮಲ್ಟಿನ್ಯೂಕ್ಲಿಯೇಟೆಡ್ ಸೈಟೋಪ್ಲಾಸಮ್ ಆರ್ ಕಾಲ್ಡ್ ಸಿನೋಸೈಟಿಕ್ ಹೈಫೆ ಅಂತೇಳಿ ಕರಿತೀವಿ. ಸೇಮ್ ವೇ ಅದರ್ಸ್ ಹ್ಯಾವ್ ಸೆಪ್ಟೆ ಆರ್ ಕ್ರಾಸ್ ವಾಲ್ ಆನ್ ದೇರ್ ಹೈಫೆ.
ಕ್ರಾಸ್ ವಾಲ್ ಏನಾಗುತ್ತೆ ಬಾಡಿ ಮೇಲೆ ಪ್ರೆಸೆಂಟ್ ಇದೆ. ಇದು ನಾವು ಹೈಫೇಲ್ ನೋಡುವಂಥ ಕ್ಯಾರೆಕ್ಟರ್. ಈ ಪಾಯಿಂಟ್ನ ನೀಟಾಗಿ ಏನು ಮಾಡಿ ಇಂಡಿಕೇಟ್ ಮಾಡಿ. ಟೋಟಲ್ 3 ಕ್ಯಾರೆಕ್ಟರ್ಸ್ ಆಯಿತು. ಹೈಫೇ ಅಂದರೆ ಏನು, ಮೈಸೀಲಿಯಂ ಅಂದರೆ ಏನು, ಹೈಫೇ ಮೇಲೆ ಕ್ರಾಸ್ ವಾಲ್ಗಳು ಯಾವ ಥರ ಪ್ರೆಸೆಂಟ್ ಇದೆ. ಓಕೆ, ಈಗ ನೆಕ್ಸ್ಟ್ ಕ್ಯಾರೆಕ್ಟರ್ ನೋಡೋದಾರೆ. The next one is cell wall. Cell wall of fungi. ಏನು cell wall of fungi observe ಮಾಡ್ತೀರಾ? The cell wall of fungi is made up of one is chitin and another one is polysaccharides ಇಂದ ಏನಾಗಿರುತ್ತೆ ಫಾರ್ಮೇಷನ್ ಆಗಿದೆ. ಓಕೆ, ಇಲ್ಲಿ ಕೈಟಿನ್ ಮತ್ತು ಪಾಲಿಸ್ಯಾಕರೈಡು ಟರ್ಮ್ಗಳನ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ಇದ್ರ ಬಗ್ಗೆ ಇನ್ ಡೀಟೇಲ್ ಇನ್ಫಾರ್ಮೇಷನು ನಿಮಗೆ ಫಸ್ಟ್ ಇಯರ್ಲಿ ಬಯೋಮಾಲಿಕ್ಯೂಲ್ ಅಂತ ಒಂದು ಚಾಪ್ಟರ್ ಇದೆ. ಅಲ್ಲೆಲ್ಲ ನಾವೇನು ಮಾಡ್ತೀವಿ, ಕಾರ್ಬೋಹೈಡ್ರೇಟ್ಸ್ನ ಸ್ಟಡಿ ಮಾಡ್ತಾ ಆ ಟೈಪ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ನಿಮಗೆ ಕೈಟಿನ್ ಅಂದ್ರೇನು, ಪಾಲಿಸ್ಯಾಕರೈಡ್ಸ್ ಅಂದ್ರೇನು ಕಂಪ್ಲೀಟ್ ಮೀನಿಂಗ್ ಗೊತ್ತಾಗುತ್ತೆ. ಬಟ್ ಇಲ್ಲಿ ಟರ್ಮ್ಗಳನ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ಎಸ್ಪೆಷಲಿ ಇನ್ ಫಂಗೈ ದಿ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಒನ್ ಈಸ್ ಕೈಟಿನಿಂದ ಫಾರ್ಮೇಷನ್ ಆಗಿದೆ ಆ್ಯಂಡ್ ಸೆಕೆಂಡ್ ಒನ್ ಪಾಲಿಸ್ಯಾಕರೈಡ್ಸ್ಗಳಿಂದ ಏನಾಗುತ್ತೆ ಫಾರ್ಮೇಷನ್ ಆಗಿದೆ. ದಿಸ್ ಇಸ್ ಅಬೌಟ್ ದಿ ಸೆಲ್ ವಾಲ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡಿದರೆ ಆಲ್ರೆಡಿ ನಾವು ಇದನ್ನು ಡಿಸ್ಕಸ್ ಮಾಡಾಗಿದೆ. ಮೋಸ್ಟ್ ಆಫ್ ದಿ ಫಂಗೈ ಆರ್ ಹೆಟ್ರೋಟ್ರೋಪಿಕ್. ಹೆಟ್ರೋಟ್ರೋಪಿಕ್ ಅಂದರೆ ನಿಮಗೆ ಮೀನಿಂಗ್ ಗೊತ್ತಿದೆ. ಎಸ್ಪೆಷಲಿ ಇನ್ ಹೆಟ್ರೋಟ್ರೋಪಿಕ್ ಸಮ್ ಆಫ್ ದೆಮ್ ಆರ್ ಸ್ಯಾಪ್ರೋಫೈಟ್ಸ್ ಆ್ಯಂಡ್ ಸಮ್ ಆಫ್ ದೆಮ್ ಆರ್ ಪ್ಯಾರಾಸೈಟ್ಸ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಸ್ಯಾಪ್ರೋಫೈಟ್ಸ್ ಅಂದರೆ ದೋಸ್ ಫಂಗೈ ವಿಚ್ ಆರ್ ಡೆವಲಪ್ಸ್ ಆನ್ ಡಿಕೇಯಿಂಗ್ ಮೆಟೀರಿಯಲ್ ಆರ್ ಲೀವ್ಸ್ ಆನ್ ಡಿಕೇಯಿಂಗ್ ಮೆಟೀರಿಯಲ್ ದೇ ಆರ್ ಕನ್ಸಿಡರ್ಡ್ ಆಸ್ ಎ ಸ್ಯಾಪ್ರೋಫೈಟ್ಸ್ ಅಂತೇಳಿ ಕರಿತೀವಿ. ಅಗೇನ್ ಸಮ್ ಆಫ್ ದಿ ಫಂಗೈ ವಿಚ್ ಆರ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಅದರ್ ಇಂಡಿವಿಜುವಲ್ ದೇ ಆರ್ ಕನ್ಸಿಡರ್ಡ್ ಆಸ್ ಎ ಪ್ಯಾರಾಸೈಟ್ಸ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ ಇಂಪಾರ್ಟೆಂಟ್ ಥಿಂಗ್, ಮೋಸ್ಟ್ ಆಫ್ ದಿ ಫಂಗೈ ಆರ್ ಹೆಟ್ರೋಟ್ರೋಪಿಕ್ ಆ್ಯಂಡ್ ಸಮಟೈಮ್ಸ್ ದೇ ಆರ್ ಸ್ಯಾಪ್ರೋಫೈಟಿಕ್ ಆರ್ ಪ್ಯಾರಾಸೈಟಿಕ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇದು ಸೆಕೆಂಡ್ ಪಾಯಿಂಟ್ ಆಯಿತು. ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಹೋದರೆ ಫಂಗೈ ಆಲ್ಸೋ ಲಿವ್ ಆ್ಯಸ್ ಸಿಂಬಯೋನ್ಸ್. ತುಂಬ ಜನ ಸ್ಟೂಡೆಂಟ್ಸಿಗೆ ಗೊತ್ತಿದೆ ಸಿಂಬಯೋನ್ಸ್ ಅಂದರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತೇಳಿ ಕರಿತೀವಿ. ದಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಕನ್ಸಿಡರ್ಡ್ ಆಸ್ ಎ ಸಿಂಬಯೋಟಿಕ್ ನೇಚರ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಸಮ್ ಆಫ್ ದಿ ಫಂಗೈ ವಿಚ್ ಶೋ ಸಿಂಬಯೋಟಿಕ್ ಅಸೋಸಿಯೇಷನ್ ವಿತ್, ಯಾರ ಜೊತೆ ಸಿಂಬಯೋಟಿಕ್ ಅಸೋಸಿಯೇಷನ್ ಇದೆ, ಎಸ್ಪೆಷಲಿ ವಿತ್ ದಿ ಆಲ್ಗೆ. ಆಲ್ಗೆ ಜೊತೆ ಏನಾಗುತ್ತೆ ಸಿಂಬಯೋಟಿಕ್ ಅಸೋಸಿಯೇಷನ್ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ತನಕ ಈಗ ನೋಡ್ಕೊಂಡು ಬಂದಿದ್ದೇನೆ ಅಂದರೆ ಫಂಗೈ ಬಗ್ಗೆನೇ ಸ್ಟಡಿ ಮಾಡ್ತಾ ಬಂದ್ವಿ. ಹೈಫೆ ಇದೆ, ಮೈಸೀಲಿಯಂ ಇದೆ, ಕ್ರಾಸ್ ವಾಲ್ ಇದೆ, ಕೈಟಿನ್ ಇದೆ, ಪಾಲಿಸ್ಯಾಕರೈಡ್ಸ್ ಇದೆ, ಹೆಟ್ರೋಟ್ರೋಪಿಕ್ ನೇಚರ್ ಅಂತ ಎಲ್ಲ ಡಿಸ್ಕಸ್ ಮಾಡ್ತೀವಿ ಕ್ಯಾರೆಕ್ಟರ್. ಕೆಲವೊಂದು ಫಂಗೈ ಏನು ಮಾಡುತ್ತೆ, ತನ್ನ ಅಸೋಸಿಯೇಷನ್ನ ಯಾರ ಜೊತೆ ತೋರಿಸ್ತಾ ಇದೆ, ಆಲ್ಗೆ ಜೊತೆ ತೋರಿಸ್ತಾ ಇದೆ. ಯಾವಾಗ ಫಂಗೈ ಮತ್ತು ಆಲ್ಗೆ ಅಸೋಸಿಯೇಷನಲ್ಲಿ ಮ್ಯೂಚುವಲ್ ರಿಲೇಷನ್ಶಿಪ್ಪಲ್ಲಿ ಪಾರ್ಟಿಸಿಪೇಟ್ ಆಗುತ್ತೆ, ದೇ ಆರ್ ಕನ್ಸಿಡರ್ಡ್ ಆಸ್ ಲೈಕೆನ್ಸ್ ಅಂತೇಳಿ ಕರಿತೀವಿ. ಅಂದರೆ ಫಂಗೈಯು ಮತ್ತು ಆಲ್ಗೆ ಎರಡೂ ಅಸೋಸಿಯೇಷನಲ್ಲಿ ಏನಾಗ್ತದೆ ಡೆವಲಪ್ ಆಗ್ತದೆ. ಯಾವಾಗ ಅಸೋಸಿಯೇಷನಲ್ಲಿ ಡೆವಲಪ್ ಆಗುತ್ತೆ ಎರಡಕ್ಕೂ ಏನಾಗಿದೆ ಬೆನಿಫಿಟ್ ಇದೆ. ಯಾವಾಗ ಇವರಿಬ್ಬರು ರಿಲೇಷನ್ಶಿಪ್ಪಲ್ಲಿ ಇಬ್ಬರಿಗೂ ಬೆನಿಫಿಟ್ ಆಗುತ್ತೆ ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಸಿಂಬಯೋನ್ಸ್ ಅಂತೇಳಿ ಕರಿತೀವಿ. ಯಾವಾಗ ಫಂಗೈಯು ಮತ್ತು ಲೈಕೆನ್ಸು ಎರಡೂ ಅಸೋಸಿಯೇಟ್ ಆಗುತ್ತೆ ದಟ್ ಒನ್ ಈಸ್ ಕಾಲ್ಡ್ ಲೈಕೆನ್ಸ್ ಅಂತೇಳಿ ಏನು ಮಾಡ್ತೀವಿ ಟರ್ಮ್ ಇಂಡಿಕೇಟ್ ಮಾಡ್ತೀವಿ. ಓಕೆ, ಇದೊಂದು ಪಾಯಿಂಟ್ ಇಂಡಿಕೇಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಪಾಯಿಂಟ್ ನೋಡ್ತಾ, ಫಂಗೈ ಆಲ್ಸೋ ಲಿವ್ ಆಸ್ ಸಿಂಬಯೋಂಟ್ ಇನ್ ಅಸೋಸಿಯೇಷನ್ ವಿತ್, ಯಾರ ಜೊತೆ ಅಸೋಸಿಯೇಟ್ ಆಗುತ್ತೆ, ಎಸ್ಪೆಷಲಿ ವಿತ್ ದಿ ಆಲ್ಗೆ. ವ್ಯಾನ್ ದಿ ಫಂಗೈ ಆ್ಯಂಡ್ ಆಲ್ಗೆ ವಿಚ್ ಶೋ ಅಸೋಸಿಯೇಷನ್ ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಲೈಕೆನ್ಸ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇದು ಒಂದು ಪಾಯಿಂಟ್ ಆಯಿತು. ನೆಕ್ಸ್ಟ್ ಪಾಯಿಂಟ್ ನೋಡಿ, ಇಲ್ಲಿ ಎಸ್ಪೆಷಲಿ ಒಂದು ಫಂಗೈದು ನೇಮ್ ಇದೆ, ಮೈಕೋರೈಸಾ ಅಂತೇಳಿ ಇಂಡಿಕೇಟ್ ಮಾಡಿದ್ದೀವಿ. ಎಸ್ಪೆಷಲಿ ಈ ಮೈಕೋರೈಸಾ ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್ಸ್. ಎಲ್ಲಿರುತ್ತೆ, ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್ಸಲ್ಲಿ ನಾವೇನು ಮಾಡ್ತೀವಿ, ಯಾರನ್ನ ಅಬ್ಸರ್ವ್ ಮಾಡ್ತೀವಿ, ಫಂಗಸ್ನ ಅಬ್ಸರ್ವ್ ಮಾಡ್ತೀವಿ. ಮೈಕೋರೈಸಾ ಪ್ರೆಸೆಂಟ್ ಇನ್ ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್ಸ್ ಅಂತೇಳಿ ಕರಿತೀವಿ. ಹೈಯರ್ ಪ್ಲಾಂಟ್ಸಿನ ರೂಟ್ಸಲ್ಲಿ ಪ್ರೆಸೆಂಟ್ ಇದೆ. ರೂಟ್ಸಲ್ಲಿ ಪ್ರೆಸೆಂಟ್ ಇದ್ದು ಅವ್ರಿಗೆ ನೋಡಿ ಯಾವ ಥರ ಬೆನಿಫಿಟ್ ಮಾಡಿಕೊಡ್ತಾ ಇದೆ ಅಂದರೆ, ಫಾಸ್ಫರಸ್ ಅಬ್ಸಾರ್ಪ್ಷನ್ಗೆ ಏನು ಮಾಡುತ್ತೆ ಈ ಮೈಕೋರೈಸಾ ಕಂಪ್ಲೀಟ್ಗೆ ಸಪೋರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನು ಒಂದು ಪ್ಲ್ಯಾಂಟ್ ಅಂತ ಮಾಡಿ, ಈ ಪ್ಲ್ಯಾಂಟಿನ ಎಲ್ಲ ರೂಟ್ಸಲ್ಲಿ ಏನಾಗಿದೆ ಮೈಕೋರೈಸಾ ಪ್ರೆಸೆಂಟ್ ಇದೆ. ಯಾವಾಗ ರೂಟ್ಸಲ್ಲಿ ಮೈಕೋರೈಸಾ ಇದೆ, ದೀಸ್ ಮೈಕೋರೈಸಾ ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ಅಬ್ಸಾರ್ಪ್ಷನ್, ಫಾಸ್ಫರಸ್ ಅಬ್ಸಾರ್ಪ್ಷನ್ಗೆ ಏನು ಮಾಡುತ್ತೆ ಅಥವಾ ಫಾಸ್ಫೇಟ್ ಅಬ್ಸಾರ್ಪ್ಷನ್ಗೆ ಏನು ಮಾಡುತ್ತೆ ಸಪೋರ್ಟ್ ಮಾಡುತ್ತೆ. ಅಗೇನ್ ರೂಟ್ಸಿಗೆ ಏನು ಮಾಡುತ್ತೆ ಪ್ರೊಟೆಕ್ಷನ್ ಪ್ರೊವೈಡ್ ಮಾಡುತ್ತೆ. ದಟ್ ಈಸ್ ದಿ ರೋಲ್ ಆಫ್ ಮೈಕೋರೈಸಾ. ಯಾಕಂದ್ರೆ ನಾವು ಪ್ರೀವಿಯಸ್ ಎಲ್ಲ ಕೆಲವೊಂದು ಫೋಟೋಗ್ರಫಿ ನೋಡಿದ್ವಿ, ಅಲ್ಲಿ ಕೆಲವೊಂದು ಡಿಸೀಸ್ನ ಕಾಸ್ ಮಾಡುತ್ತೆ, ಕೆಲವೊಂದು ಪ್ಯಾಥೋಜನ್ ಆಗಿದೆ, ಇನ್ನು ಕೆಲವೊಂದು ಏನಾಗುತ್ತೆ ಕಂಪ್ಲೀಟಾಗಿ ಏನಾಗುತ್ತೆ ಪ್ಯಾರಾಸೈಟ್ ಅಂತೆಲ್ಲ ಸ್ಟಡಿ ಮಾಡಿದ್ವಿ. ಬಟ್ ಇಲ್ಲಿ ನೋಡಿ ಕೆಲವೊಂದು ಫಂಗೈನ ಅಬ್ಸರ್ವ್ ಮಾಡ್ತಾ ಹೋದರೆ ಕೆಲವೊಂದು ಫಂಗೈ
ಆಲ್ಗೆ ಜೊತೆ ಅಸೋಸಿಯೇಟ್ ಆಗುತ್ತೆ. ಇನ್ನು ಕೆಲವೊಂದು ಫಂಗೈ ಏನಾಗಿದೆ, ಎಸ್ಪೆಷಲಿ ಮೈಕೋರೈಸಾ ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್ಸ್. ಹೈಯರ್ ಪ್ಲಾಂಟ್ಸಿನ ರೂಟ್ಸಲ್ಲಿ ಪ್ರೆಸೆಂಟ್ ಇದೆ. ಹೈಯರ್ ಪ್ಲಾಂಟ್ಸಿನ ರೂಟ್ಸಲ್ಲಿ ಪ್ರೆಸೆಂಟ್ ಇತ್ತು ಅಂದರೆ ಫಾಸ್ಫೇಟ್ನ ಫಿಕ್ಸೇಷನ್ಗೆ ಆ್ಯಂಡ್ ಆಲ್ಸೋ ವಿಚ್ ಈಸ್ ಹೆಲ್ಪ್ಫುಲ್ ಆರ್ ಪ್ರೊವೈಡ್ ದಿ ಪ್ರೊಟೆಕ್ಷನ್ ಟು ದಿ ರೂಟಿಗೆ ಏನು ಮಾಡುತ್ತೆ, ಪ್ರೊಟೆಕ್ಷನ್ ಪ್ರೊವೈಡ್ ಮಾಡುತ್ತೆ. ದಿಸ್ ಇಸ್ ಅಬೌಟ್ ದಿ ಪಾಯಿಂಟ್ಸ್. ಇಲ್ಲಿ ನಾವು ನೋಡಿರುವಂಥ ಪಾಯಿಂಟ್ಸು, ಒಂದು ಸೆಲ್ ವಾಲ್ ಬಗ್ಗೆ ನೋಡಿದ್ವಿ, ಹೆಟ್ರೋಟ್ರೋಪಿಕ್ ನೇಚರ್ ನೋಡಿದ್ವಿ, ಅಸೋಸಿಯೇಷನ್ ಅಬ್ಸರ್ವ್ ಮಾಡಿದ್ವಿ, ಆ್ಯಂಡ್ ಲಾಸ್ಟ್ ಪಾಯಿಂಟು ಎಸ್ಪೆಷಲಿ ಮೈಕೋರೈಸಾ ಪ್ರೆಸೆಂಟ್ ಇನ್ ದಿ ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್ಸಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಓಕೆ, ಈಗ ನೆಕ್ಸ್ಟ್ ಅಬ್ಸರ್ವ್ ಮಾಡಿದರೆ ರೀಪ್ರೊಡಕ್ಷನ್. ಓಕೆ, ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಇದು ತುಂಬ ಇಂಪಾರ್ಟೆಂಟ್ ಇದೆ, ಇಲ್ಲಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ರೀಪ್ರೊಡಕ್ಷನ್ ಇನ್ ಫಂಗೈ. ರೀಪ್ರೊಡಕ್ಷನ್ ಇನ್ ಫಂಗೈ ಅಂದ್ಕೊಳ್ಳೆ 3 ಟೈಪ್ಸ್ ನೋಡ್ತೀವಿ. ಫಸ್ಟ್ ಒನ್ ವೆಜಿಟೇಟಿವ್ ರೀಪ್ರೊಡಕ್ಷನ್, ಸೆಕೆಂಡ್ ಒನ್ asexual reproduction, third one sexual reproduction. ಕ್ಲೀನಾಗಿ ಇಂಡಿಕೇಟ್ ಮಾಡ್ಕೊಳ್ಳಿ, ಇಲ್ಲಿಂದ ಪಾಯಿಂಟ್ನ ತುಂಬ ನೀಟಾಗಿ ನಿಧಾನವಾಗಿ ಅಬ್ಸರ್ವ್ ಮಾಡಿ. ರೀಪ್ರೊಡಕ್ಷನ್ ಇನ್ ಫಂಗೈ ಅಂದ್ಕೊಳ್ಳೆ ಒನ್ ಈಸ್ ವೆಜಿಟೇಟಿವ್ ರೀಪ್ರೊಡಕ್ಷನ್, ಸೆಕೆಂಡ್ ಒನ್ ಈಸ್ asexual reproduction ಆ್ಯಂಡ್ ಥರ್ಡ್ ಒನ್ ಈಸ್ sexual reproduction. ಈಗ ಅದರಲ್ಲಿ ಫಸ್ಟ್ ಒನ್ ಚೂಸ್ ಮಾಡಿದ್ರೆ ಇಟ್ ಈಸ್ ನಥಿಂಗ್ ಬಟ್ ವೆಜಿಟೇಟಿವ್ ರೀಪ್ರೊಡಕ್ಷನ್. ಈಗ ವೆಜಿಟೇಟಿವ್ ರೀಪ್ರೊಡಕ್ಷನ್ ಅಂತ ಅಬ್ಸರ್ವ್ ಮಾಡೋದಾದ್ರೆ ಇಟ್ ಈಸ್ ಎ ಫಾರ್ಮ್ ಆಫ್ asexual reproduction. ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಆಲ್ಸೋ asexual reproduction. ಬಟ್ ವೆಜಿಟೇಟಿವ್ ರೀಪ್ರೊಡಕ್ಷನ್ ಅಂತ ಇಂಡಿಕೇಟ್ ಮಾಡ್ತಿದ್ದೀವಿ. ವೆಜಿಟೇಟಿವ್ ರೀಪ್ರೊಡಕ್ಷನ್ ಇಸ್ ಆಲ್ಸೋ ಫಾರ್ಮ್ ಆಫ್ asexual reproduction ಅಂತೇಳಿ ಕರಿತೀವಿ. ಎಸ್ಪೆಷಲಿ ಫಂಗೈ ಅಂತ ನೋಡಿದ್ಕೊಳ್ಳೆ, ಇನ್ ಫಂಗೈ ದಿ ವೆಜಿಟೇಟಿವ್ ರೀಪ್ರೊಡಕ್ಷನ್ ಟೇಕ್ ಪ್ಲೇಸ್ ಬೈ ಫ್ರಾಗ್ಮೆಂಟೇಷನ್, ಫಿಷನ್ ಆ್ಯಂಡ್ ಬಡ್ಡಿಂಗ್. 3 ಥರದ ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಬ್ಸರ್ವ್ ಮಾಡ್ತೀವಿ ಅಲ್ಲಿ ಫಂಗೈಯಲ್ಲಿ. ಫಸ್ಟ್ ಒನ್ ಯಾವುದು, ಫ್ರಾಗ್ಮೆಂಟೇಷನ್, ಸೆಕೆಂಡ್ ಒನ್ ಫಿಷನ್ ಆ್ಯಂಡ್ ಥರ್ಡ್ ಒನ್ ಬಡ್ಡಿಂಗ್ ಅಂತೇಳಿ ಏನು ಮಾಡ್ತೀವಿ, 3ನ ಇಂಡಿಕೇಟ್ ಮಾಡ್ತೀವಿ. ನೋಡಿ 3ದು ಫೋಟೋಗ್ರಫಿ ಇದೆ, ಫಿಷನ್, ಬಡ್ಡಿಂಗ್, ಫ್ರಾಗ್ಮೆಂಟೇಷನ್, ಬಡ್ಡಿಂಗ್, ಫಿಷನ್ ಅಂತೇಳಿ ನೋಡ್ತಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ನಾವು ಫ್ರಾಗ್ಮೆಂಟೇಷನ್ ಅಂತ ಅಬ್ಸರ್ವ್ ಮಾಡಬೇಕು. ಫ್ರಾಗ್ಮೆಂಟೇಷನ್ ಅಂದರೆ ಈಗ ಫಂಗಲ್ ಫಿಲಮೆಂಟ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಫಂಗಲ್ ಫಿಲಮೆಂಟ್ನ ಅಬ್ಸರ್ವ್ ಮಾಡ್ತಾ ಎಸ್ಪೆಷಲಿ ಫಂಗಲ್ ಫಿಲಮೆಂಟಲ್ಲಿ ಏನಾಗುತ್ತೆ, ಡ್ಯೂ ಟು ದಿ ಅನ್ನೋನ್ ರೀಸನ್ ದಿ ಬಾಡಿ ಆಫ್ ದಿ ಫಂಗಲ್ ಫಿಲಮೆಂಟ್ ಆರ್ ಸಪ್ರೇಟ್ಸ್, ಪೀಸಸ್ ಆಗಿ ಏನಾಗುತ್ತೆ, ಸಪ್ರೇಟ್ ಆಗುತ್ತೆ. ಈಗ ಇದು ನೀವು ಟೋಟಲ್ ಓವರಲ್ ಆಗಿ ನೋಡ್ತಿರುವಂಥ ಫಿಲಮೆಂಟ್ ಆಫ್ ದಿ ಫಂಗಸ್ ಬಾಡಿ. ಏನಾಯಿತು, ಅನ್ನೋನ್ ರೀಸನ್ಸ್ ಮೂಲಕ ಏನಾಯಿತು, ಇದು ಪೀಸ್ ಆಯಿತು. ಯಾವಾಗ ಪೀಸ್ ಆಗುತ್ತೆ, ಈಚ್ ಪೀಸ್ ಈಸ್ ಪ್ರೊಡ್ಯೂಸ್, ನ್ಯೂ ಫಿಲಮೆಂಟ್ನ ಪ್ರೊಡ್ಯೂಸ್ ಮಾಡಿದ್ರೆ ದ ಟೈಪ್ ಆಫ್ ರೀಪ್ರೊಡಕ್ಷನ್ ಈಸ್ ಕನ್ಸಿಡರ್ ಆಸ್ ಎ ಫ್ರಾಗ್ಮೆಂಟೇಷನ್ ಅಂತೇಳಿ ಕರಿತೀವಿ. ನೋಡಿ ಫೋಟೋಗ್ರಫಿ ಕಾಣಿಸ್ತಿದೆ, ಇಲ್ಲಿ ಫಿಲಮೆಂಟ್ ಅಬ್ಸರ್ವ್ ಮಾಡ್ತಿದ್ದೀರಾ. ಅನ್ನೋನ್ ರೀಸನ್ಗೆ ಏನಾಯಿತು, ಆ ಫಿಲಮೆಂಟಲ್ಲಿ ಕೆಲವೊಂದು ಪೀಸು ಕಟ್ಟಾಯಿತು. ಆ ಕಟ್ಟಾಗಿ ಹೊರಗಡೆ ಬಂದಿದೆಯಲ್ಲ ಪೀಸು, ದ್ಯಾಟ್ ಪೀಸ್ ಪ್ರೊಡ್ಯೂಸಸ್ ಎ ನ್ಯೂ ಫಿಲಮೆಂಟ್. ನ್ಯೂ ಫಿಲಮೆಂಟ್ನ ಪ್ರೊಡ್ಯೂಸ್ ಮಾಡ್ತಾ ಹೋದರೆ ದ ಟೈಪ್ ಆಫ್ ವೆಜಿಟೇಟಿವ್ ರೀಪ್ರೊಡಕ್ಷನ್ ಈಸ್ ಕನ್ಸಿಡರ್ ಆಸ್ ಎ ಫ್ರಾಗ್ಮೆಂಟೇಷನ್ ಅಂತೇಳಿ ಕರಿತೀವಿ. ಒಂದಾಯಿತು. ಸೆಕೆಂಡ್ ಒನ್ ಅಬ್ಸರ್ವ್ ಮಾಡಿದ್ರೆ ನೋಡಿ ಫೋಟೋಗ್ರಫಿ ಇದೆ, ಇಟ್ ಈಸ್ ನಥಿಂಗ್ ಬಟ್ ಯಾವುದು ಅಂದರೆ ಬಡ್ಡಿಂಗ್. ಈಗ ಬಡ್ಡಿಂಗ್ನ ಅರ್ಥ ಮಾಡ್ಕೊಳ್ತೀರಂದರೆ ಕಾನ್ಸೆಪ್ಟ್ ನೋಡಿ, ಬಡ್ಡಿಂಗಿಗೆ ನಾವು ಈಸ್ಟನ್ನ ಎಕ್ಸಾಂಪಲ್ ಆಗಿ ತಗೋಬೋದು. ಈಗ ಫಾರ್ ಎಕ್ಸಾಂಪಲ್ ಇದನ್ನು ಈಸ್ಟ್ ಸೆಲ್ ಅಂತ ಮಾಡಿ, ಈಸ್ಟ್ ಅಂದ್ಕೊಳ್ಳೆ ಗೊತ್ತಿದೆ, ಇಟ್ ಇಸ್ ಅನ್ ಯೂನಿಸೆಲ್ಯುಲರ್ ಫಂಗಸ್ ಅಂತೇಳಿ ಕರಿತೀವಿ. ಈಗ ಈಸ್ಟ್ ಇದೆ, ಈಸ್ಟಿನ ಬಾಡಿ ಮೇಲೆ ಏನಾಗುತ್ತೆ, ಎಕ್ಸ್ಟ್ರಾ ಔಟ್ ಗ್ರೋತ್ ಬರುತ್ತೆ. ಈ ಥರ ಯಾರ ಮೇಲೆ, ಪ್ಯಾರೆಂಟಲ್ ಬಾಡಿ ಮೇಲೆ ಎಕ್ಸ್ಟ್ರಾ ಔಟ್ ಗ್ರೋತ್ ಬಂತು. ಈ ಎಕ್ಸ್ಟ್ರಾ ಔಟ್ ಗ್ರೋತ್ ಏನಾಗುತ್ತೆ, ಮೆಚ್ಯೂರ್ ಆಗುತ್ತೆ, ಜರ್ಮಿನೇಟ್ ಆದ ಕೂಡಲೇ ದೇ ಆರ್ ಸಪ್ರೇಟ್ ಫ್ರಮ್ ದಿ ಪ್ಯಾರೆಂಟಲ್ ಬಾಡಿ. ಪೇರೆಂಟ್ ಬಾಡಿಯಿಂದ ಸಪ್ರೇಟ್ ಆಯಿತು. ಪೇರೆಂಟ್ ಬಾಡಿಯಿಂದ ಸಪ್ರೇಟ್ ಆಗಿ ದೇ ಆರ್ ಡೆವಲಪ್ಡ್ ಇಂಟು ನ್ಯೂ ಇಂಡಿವಿಜುವಲ್ ಆಗಿ ಡೆವಲಪ್ ಆಯಿತು ಅಂದರೆ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಬಡ್ಡಿಂಗ್ ಅಂತೇಳಿ ಕರಿತೀವಿ. ಅಂದರೆ ಎಕ್ಸ್ಟ್ರಾ ಔಟ್ ಗ್ರೋತ್ ಆನ್ ದಿ ಪ್ಯಾರೆಂಟಲ್ ಬಾಡಿ, ವೆನ್ ದಟ್ ಔಟ್ ಗ್ರೋತ್ ಇಸ್ ಮೆಚ್ಯೂರ್, ದೇ ಆರ್ ಸಪ್ರೇಟ್ ಫ್ರಮ್ ದಿ ಪ್ಯಾರೆಂಟಲ್ ಬಾಡಿ ಆ್ಯಂಡ್ ದೇ ಆರ್ ಡೆವಲಪ್ಡ್ ಇಂಟು ನ್ಯೂ ಇಂಡಿವಿಜುವಲ್, ದಟ್ ಪ್ರೋಸೆಸ್ ಇಸ್ ಕನ್ಸಿಡರ್ ಆಸ್ ಎ ಬಡ್ಡಿಂಗ್ ಅಂತೇಳಿ ಕರಿತೀವಿ. ಇದು ಸೆಕೆಂಡ್ ಒನ್ ಆಯಿತು. ಥರ್ಡ್ ಒನ್ ಅಬ್ಸರ್ವ್ ಮಾಡಿದ್ರೆ ಫಿಷನ್. ಫಿಷನಲ್ಲಿ ಅಬ್ಸರ್ವ್ ಮಾಡ್ತಾ ಹೋದ್ರೆ ನೋಡಿ ಫೋಟೋಗ್ರಫಿಲಿ ಗೊತ್ತಾಗುತ್ತೆ.
ಪ್ಯಾರೆಂಟಲ್ ಬಾಡಿ ಇದೆ. ದಿ ಪ್ಯಾರೆಂಟಲ್ ಬಾಡಿ ವಿಚ್ ಆರ್ ಪಾರ್ಟಿಸಿಪೇಟೆಡ್ ಇನ್ ದಿ ಫಿಷನ್ ಪ್ರೋಸೆಸ್ ಅಲ್ಲಿ ಅಥವಾ ಡಿವಿಷನ್ ಪ್ರೋಸೆಸ್ ಅಲ್ಲಿ ಪಾರ್ಟಿಸಿಪೇಟ್ ಆಯಿತು ಆ್ಯಂಡ್ ದಟ್ ಸಪ್ರೇಟ್ ಟು ಪ್ರೊಡ್ಯೂಸ್ 2 ಡಾಟರ್ ಸೆಲ್ನ ಪ್ರೊಡ್ಯೂಸ್ ಮಾಡ್ತು ಅಂದರೆ ದಟ್ ಪ್ರೋಸೆಸ್ ಇಸ್ ಕನ್ಸಿಡರ್ಡ್ ಆಸ್ ಎ ಫಿಷನ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಈ 3 ಥರದ ಫ್ರಾಗ್ಮೆಂಟೇಷನ್, ಬಡ್ಡಿಂಗ್ ಆ್ಯಂಡ್ ಫಿಷನ್ ವಿಚ್ ಇಸ್ ಕಮಿಂಗ್ ಅಂಡರ್ ವೆಜಿಟೇಟಿವ್ ರೀಪ್ರೊಡಕ್ಷನ್ ಇನ್ ಫಂಗೈ ಅಲ್ಲಿ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ ಫಸ್ಟ್ ಪಾರ್ಟ್. ಈಗ ರೀಪ್ರೊಡಕ್ಷನ್ ಅಂದ್ಕೂಡಲೇ 3 ಹೆಡ್ಡಿಂಗ್ ಹಾಕೊಂಡಿದ್ದೀವಿ: ವೆಜಿಟೇಟಿವ್, asexual and sexual reproduction. Vegetative reproduction is nothing but it is also a type of asexual reproduction. In vegetative reproduction one is fragmentation. Students ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಏನು ಪ್ಯಾರೆಂಟಲ್ ಫಿಲಮೆಂಟ್ ಇದೆ ಪೀಸಸ್ ಆಗುತ್ತೆ. ಈಚ್ ಪೀಸಸ್ ಆರ್ ಡೆವಲಪ್ಡ್ ಇಂಟು ನ್ಯೂ ಫಿಲಮೆಂಟ್ ಆಗಿ ಡೆವಲಪ್ ಆಯಿತು ಅಂದರೆ ಫ್ರಾಗ್ಮೆಂಟೇಷನ್. ಪೇರೆಂಟ್ ಬಾಡಿ ಮೇಲೆ ಎಕ್ಸ್ಟ್ರಾ ಔಟ್ ಗ್ರೋತ್ ಬಂದಿರುತ್ತೆ. ಆ ಔಟ್ ಗ್ರೋತ್ ಏನಾಗುತ್ತೆ, ಪೇರೆಂಟ್ ಬಾಡಿಯಿಂದ ಸಪ್ರೇಟ್ ಆಗುತ್ತೆ. ಮೆಚ್ಯೂರ್ ಆದಮೇಲೆ ಆ ಏನೋ ಸಪ್ರೇಟ್ ಆಗಿದೆ ದೇ ಆರ್ ಡೆವಲಪ್ಡ್ ಇಂಟು ನ್ಯೂ ಇಂಡಿವಿಜುವಲ್, ಬಡ್ಡಿಂಗ್ ಅಂತೇಳಿ ಕರಿತೀವಿ. ಯಾವಾಗ ಸೆಲ್ ಡಿವೈಡ್ ಆಗುತ್ತೆ ಫಿಷನ್ ಪ್ರೋಸೆಸ್ ಮೂಲಕ 2 ಡಾಟರ್ ಸೆಲ್ ಫಾರ್ಮೇಷನ್ ಆಯಿತು ಅಂದರೆ ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಫಿಷನ್ ಪ್ರೋಸೆಸ್ ಅಂತೇಳಿ ಕರಿತೀವಿ. ದಿಸ್ ಇಸ್ ಅಬೌಟ್ ದಿ ವೆಜಿಟೇಟಿವ್ ರೀಪ್ರೊಡಕ್ಷನ್. ಓಕೆ, ಫಸ್ಟ್ ಟೈಪ್ ಆಯಿತು. ಈಗ ಸೆಕೆಂಡ್ ಟೈಪ್ ಅಬ್ಸರ್ವ್ ಮಾಡೋಣ. ದಿ ಸೆಕೆಂಡ್ ಟೈಪ್ ಈಸ್ asexual reproduction. The second type is asexual reproduction. ಇಲ್ಲಿ ನೋಡಿ ಪಾಯಿಂಟು, asexual reproduction by spores. Asexual reproduction ಅಲ್ಲಿ ಏನಾಗುತ್ತೆ, ದಿ ಪ್ಯಾರೆಂಟಲ್ ಬಾಡಿ ವಿಚ್ ರಿಲೀಸಸ್ ದಿ ಸ್ಪೋರ್ಸ್ನ ಏನು ಮಾಡುತ್ತೆ, ರಿಲೀಸ್ ಮಾಡುತ್ತೆ. ಆ ಸ್ಪೋರ್ಸ್ ಏನಾಗುತ್ತೆ, ಫೈನಲಿ ದ ಡೆವಲಪ್ಡ್ ಇಂಟು ನ್ಯೂ ಇಂಡಿವಿಜುವಲ್ ಆಗಿ ಡೆವಲಪ್ ಆಗುತ್ತೆ. ದಟ್ ಟೈಪ್ ಆಫ್ ರೀಪ್ರೊಡಕ್ಷನ್ ಇಸ್ ಕನ್ಸಿಡರ್ಡ್ ಆಸ್ ಎ asexual reproduction. ಇಲ್ಲಿ ನೋಡಿ, ಇದನ್ನು ಒಂದು ಫಂಗಲ್ ಬಾಡಿ ಅಂತ ಕನ್ಸಿಡರ್ ಮಾಡಿ. ಈ ಫೋಟೋಗ್ರಫಿ ಕಾಣಿಸ್ತಿದೆಯಲ್ಲ, ಈ ಫಂಗಲ್ ಬಾಡಿಲಿ ಏನಾಗುತ್ತೆ, ಫೇವರಬಲ್ ಕಂಡೀಷನ್ಸಲ್ಲಿ ಏನಾಗುತ್ತೆ, ಇಟ್ ರಿಲೀಸಸ್ ದಿ, ಇಲ್ಲಿ ನೋಡಿ ಸ್ಪೋರ್ಸ್, ಮೆನಿ ನಂಬರ್ ಆಫ್ ಸ್ಪೋರ್ಸ್ ನಿಮಗೆ ಕಾಣಿಸ್ತಾ ಇದೆ. ಯಾವಾಗ ಸ್ಪೋರ್ಸ್ ರಿಲೀಸ್ ಆಗುತ್ತೆ, ದಟ್ ಸ್ಪೋರ್ ಫೈನಲಿ ಡೆವಲಪ್ಡ್ ಇಂಟು ನ್ಯೂ ಇಂಡಿವಿಜುವಲ್ ಆಗಿ ಡೆವಲಪ್ ಆಯಿತು ಅಂದರೆ ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ asexual reproduction ಬೈ ಸ್ಪೋರ್ಸ್ ಅಂತೇಳಿ ಕರಿತೀವಿ. ಅಂದರೆ ಇಲ್ಲಿ ಮೈನ್ ಇಂಪಾರ್ಟೆಂಟ್ ಕಾನ್ಸೆಪ್ಟು ಪ್ಯಾರೆಂಟಲ್ ಬಾಡಿ ಇದೆ. ಪ್ಯಾರೆಂಟಲ್ ಬಾಡಿ ಏನು ಮಾಡುತ್ತೆ, ಸ್ಪೋರ್ಸ್ನ ರಿಲೀಸ್ ಮಾಡ್ತಿದೆ. ಈ ರಿಲೀಸ್ ಆಗಿರುವಂಥ ಸ್ಪೋರ್ಸ್ ಏನಾಗುತ್ತೆ, ಎನ್ವೈರ್ಮೆಂಟಲ್ ಕಂಡೀಷನ್ಸಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಡಿಸ್ಟ್ರಿಬ್ಯೂಟ್ ಆದಮೇಲೆ ಈಚ್ ಸ್ಪೋರ್ ಇಸ್ ಡೆವಲಪ್ಡ್ ಇಂಟು ನ್ಯೂ ಇಂಡಿವಿಜುವಲ್ ಆಗಿ ಡೆವಲಪ್ ಆಯಿತು ಅಂದರೆ ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ asexual reproduction ಟೇಕ್ಸ್ ಪ್ಲೇಸ್ ಬೈ ಸ್ಪೋರ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ನಾವು ನೋಡುವಂಥ ಕೆಲವೊಂದು ಟೈಪ್ ಆಫ್ ಸ್ಪೋರ್ಸ್ ಯಾವುದು ಅಂದರೆ ಕೊನಿಡಿಯಾ ಸ್ಪೋರ್ಸ್. ನೀಟಾಗಿ ಇಂಡಿಕೇಟ್ ಮಾಡ್ಕೊಳ್ಳಿ, ಆ ಸ್ಪೋರ್ಸಿಗೆ ಹೆಸರುಗಳಿದೆ. ಕೊನಿಡಿಯಾ ಸ್ಪೋರ್ಸ್, ಸ್ಪೊರಾಂಜಿಯೋಸ್ಪೋರ್ಸ್ ಆ್ಯಂಡ್ ಝೂಸ್ಪೋರ್ಸ್ ಅಂತೇಳಿ ಕರಿತೀವಿ. ಅಂದರೆ ಏನು ಸ್ಪೋರ್ಸ್ ರಿಲೀಸ್ ಆಗ್ತಿದೆ, ಸಮ್ ಆಫ್ ದಿ ಸ್ಪೋರ್ಸ್ ಆರ್ ಕೊನಿಡಿಯೋಸ್ಪೋರ್ಸ್, ಸಮ್ ಆಫ್ ದಿ ಸ್ಪೋರ್ಸ್ ಆರ್ ಸ್ಪೊರಾಂಜಿಯೋಸ್ಪೋರ್ಸ್ ಆ್ಯಂಡ್ ಸಮ್ ಆಫ್ ದಿ ಸ್ಪೋರ್ಸ್ ಆರ್ ಕೊನಿಡಿಯೋಸ್ಪೋರ್ಸ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ ಸೆಕೆಂಡ್ ಟೈಪ್ ಆಫ್ ರೀಪ್ರೊಡಕ್ಷನ್, asexual reproduction ಅಂತೇಳಿ ಕರಿತೀವಿ. ಟೋಟಲಿ 2 ಟೈಪ್ ಆಯಿತು. ಒನ್ ಈಸ್ ವೆಜಿಟೇಟಿವ್ ರೀಪ್ರೊಡಕ್ಷನ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ asexual reproduction. ನೆಕ್ಸ್ಟ್ ಈಗ ಥರ್ಡ್ ಅಬ್ಸರ್ವ್ ಮಾಡಿದರೆ ದಟ್ ಈಸ್ ಸೆಕ್ಷುವಲ್ ರೀಪ್ರೊಡಕ್ಷನ್. Okay, next the third one is sexual reproduction in fungi. ಕಾನ್ಸೆಪ್ಟ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫಂಗೈ ಅಂತ ಅಬ್ಸರ್ವ್ ಮಾಡ್ಕೊಳ್ಳಿ. ದಿ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್, ಸೆಕ್ಷುವಲ್ ರೀಪ್ರೊಡಕ್ಷನಲ್ಲಿ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್, releases the spores. ಅಗೇನ್ ಇಲ್ಲೊಂದು ನಿಮಗೊಂದು ಕನ್ಫ್ಯೂಷನ್ ಶುರು ಆಯಿತು. asexual reproductionಲ್ಲೂ ಸ್ಪೋರ್ಸ್ ಯೂಸ್ ಮಾಡಿದ್ವಿ, ಸೆಕ್ಷುವಲ್ ರೀಪ್ರೊಡಕ್ಷನಲ್ಲೂ ಸ್ಪೋರ್ಸ್ ಅಂತ ಬರ್ತಾ ಇದೆ. ಬಟ್ asexual ಸ್ಪೋರ್ಸ್ ಆ್ಯಂಡ್ ಸೆಕ್ಷುವಲ್ ಸ್ಪೋರ್ಸ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಈ ಸ್ಪೋರ್ಸ್ ಹೇಗೆ ಫಾರ್ಮ್ ಆಗುತ್ತೆ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ ನೋಡಿ. ಎಸ್ಪೆಷಲಿ ಇನ್ ಸೆಕ್ಷುವಲ್ ರೀಪ್ರೊಡಕ್ಷನ್, ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ರಿಲೀಸಸ್ ದಿ, ಏನು ರಿಲೀಸ್ ಮಾಡ್ತು, ಸ್ಪೋರ್ಸ್. ದಟ್ ಸ್ಪೋರ್ಸ್ ಆರ್ ಜರ್ಮಿನೇಟ್, ಈ ಸ್ಪೋರ್ಸ್ ಏನಾಯಿತು, ಜರ್ಮಿನೇಟ್ ಆಯಿತು. ದೆ ಪ್ರೊಡ್ಯೂಸಸ್ ಎ ನ್ಯೂ ಮೈಸೀಲಿಯಂ ಆರ್ ಫಂಗೈ ಬಾಡಿನ ಏನು ಮಾಡ್ತು, ಪ್ರೊಡ್ಯೂಸ್ ಮಾಡ್ತು. ಇದೆಲ್ಲ ನಾವು ನೋಡ್ತಿರೋದು ಸೆಕ್ಷುವಲ್ ರೀಪ್ರೊಡಕ್ಷನ್. ಈಗ ಚಾರ್ಟ್ ಹಾಕಿದ್ವಿ. ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ಆಫ್ ದಿ ಸೆಕ್ಷುವಲ್ ರೀಪ್ರೊಡಕ್ಷನ್, ದೆ ಪ್ರೊಡ್ಯೂಸಸ್ ದಿ ಸ್ಪೋರ್ಸ್. ದಟ್ ಸ್ಪೋರ್ಸ್ ಆರ್ ಜರ್ಮಿನೇಟ್ ಟು ಪ್ರೊಡ್ಯೂಸಸ್ ದಿ ಮೈಸೀಲಿಯಂ ಆರ್ ನ್ಯೂ ಫಂಗೈನ ಏನು ಮಾಡ್ತು, ಅಥವಾ ನ್ಯೂ ಇಂಡಿವಿಜುವಲ್ನ ಪ್ರೊಡ್ಯೂಸ್ ಮಾಡ್ತು. ಹಾಗಾದರೆ ಈ ಸ್ಪೋರ್ಸ್ ಹೇಗೆ ಫಾರ್ಮ್ ಆಯಿತು, ಹೌ ದಿ ಸ್ಪೋರ್ಸ್ ಆರ್ ಫಾರ್ಮ್ಡ್. ಈ ಸ್ಪೋರ್ಸ್ ಹೇಗೆ ಫಾರ್ಮ್ ಆಗುತ್ತೆ ಅಂದರೆ ವಿ ಆರ್ ಅಬ್ಸರ್ವ್ಡ್ ಇನ್ 3 ಸ್ಟೆಪ್ಸಲ್ಲಿ ಏನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಓಕೆ, ಈ ಪಾಯಿಂಟ್ನ ಇಂಡಿಕೇಟ್ ಮಾಡ್ಕೊಳ್ಳಿ. ನಾ 3 ಸ್ಟೆಪ್ಸ್ ಬರಿತೀನಿ ಯಾವ್ದ್ಯಾವುದು ಅಂತ.
ದಟ್ 3 steps are ಅಥವಾ 3 cycles ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಫಸ್ಟ್ ಒನ್ ಪ್ಲಾಸ್ಮೋಗ್ಯಾಮಿ, ಸೆಕೆಂಡ್ ಒನ್ ಕ್ಯಾರಿಯೋಗ್ಯಾಮಿ, 3 steps or 3 cycle. ಥರ್ಡ್ ಒನ್ ಮಿಯೋಸಿಸ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ಈಗ ಸ್ಪೋರ್ಸ್ ಫಾರ್ಮೇಷನ್ ಆಗಿದೆ, ಬಟ್ asexual ಸ್ಪೋರ್ಸ್ ಆ್ಯಂಡ್ ಸೆಕ್ಸುವಲ್ ಸ್ಪೋರ್ಸ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೆಕ್ಸುವಲ್ ರೀಪ್ರೊಡಕ್ಷನ್ ಪ್ರೋಸೆಸ್ಸಲ್ಲಿ ಸ್ಪೋರ್ಸ್ ಯಾವ ಥರ ಫಾರ್ಮ್ ಆಗುತ್ತೆ, ಇಟ್ ವಿಲ್ ಬಿ ಟೇಕ್ ಇನ್ 3 steps ಆರ್ 3 cycles ಅಂತೇಳಿ ಕರಿತೀವಿ. ಪ್ಲಾಸ್ಮೋಗ್ಯಾಮಿ, ಕ್ಯಾರಿಯೋಗ್ಯಾಮಿ, ಮಿಯೋಸಿಸ್ ಅಂತೇಳಿ ಏನು ಮಾಡ್ತೀವಿ ಟರ್ಮ್ ಯೂಸ್ ಮಾಡ್ತೀವಿ. ಈಗ ಪ್ಲಾಸ್ಮೋಗ್ಯಾಮಿ ಅಂದರೆ ಇಲ್ಲಿ ನೋಡಿ ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ. ಪ್ಲಾಸ್ಮೋ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ಸೈಟೋಪ್ಲಾಸಮ್. ಹಾಗಾದರೆ ಫಸ್ಟ್ ಪಾಯಿಂಟ್ ಬರೆಯೋದ್ರೆ ಇಟ್ ಈಸ್ ನಥಿಂಗ್ ಬಟ್ ಯೂನಿಯನ್ ಆಫ್ ಸೈಟೋಪ್ಲಾಸಮ್. ಸೈಟೋಪ್ಲಾಸಮ್ ಪೋರ್ಷನ್ ಏನಾಗ್ತಿದೆ, ಕಂಬೈಂಡ್ ಆಗ್ತದೆ. ಯೂನಿಯನ್ ಆಫ್ ಸೈಟೋಪ್ಲಾಸಮ್ ಇಸ್ ಕನ್ಸಿಡರ್ಡ್ ಆಸ್ ಎ ಪ್ಲಾಸ್ಮೋಗ್ಯಾಮಿ. ಯಾವ ಥರ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಮೈಸೀಲಿಯಂ ಅಬ್ಸರ್ವ್ ಮಾಡ್ತಿದ್ದೀರಾ, ಇದು ಸೆಕೆಂಡ್ ಮೈಸೀಲಿಯಂ ಅಂತ ಮಾಡಿ. ಓಕೆ, ದಿ ಫಸ್ಟ್ ಮೈಸೀಲಿಯಂ ವಿಚ್ ಪ್ರೊಡ್ಯೂಸಸ್ ದಿ gamete cell, second one also produces gamete cell. ಓಕೆ, ಈಗ 2 ಗ್ಯಾಮೆಟ್ ಸೆಲ್ಸ್ ಫಾರ್ಮ್ ಆಗಿದೆ. ಮೈಸೀಲಿಯಂ ಒಂದೇ ಮೈಸೀಲಿಯಂ ಇಂದನೂ ಪ್ರೊಡ್ಯೂಸ್ ಮಾಡ್ಬೋದು, ಆಗ ಹೋಮೋಥ್ಯಾಲಿಕ್ ಅಂತೇಳಿ ಕರಿತೀವಿ. ಡಿಫ್ರೆಂಟ್ ಮೈಸೀಲಿಯಂ ಇಂದ ಫಾರ್ಮೇಷನ್ ಆಯಿತು ಅಂದರೆ ಹೆಟ್ರೋಥ್ಯಾಲಿಕ್ ಅಂತೇಳಿ ಟರ್ಮ್ ಯೂಸ್ ಮಾಡ್ತೀವಿ. ಟೋಟಲ್ ಏನಾಗಿದೆ ಇಲ್ಲಿ ಗ್ಯಾಮೆಟ್ ಸೆಲ್ಸ್ಗಳು ಫಾರ್ಮೇಷನ್ ಆಗಿದೆ. ಈ ಗ್ಯಾಮೆಟ್ ಸೆಲ್ಸು ಕೆಲವು ಟೈಮು ಮೊಟೈಲ್ ಆಗಿರುತ್ತೆ, ಕೆಲವು ಟೈಮು ನಾನ್ ಮೊಟೈಲು. ಮೊಟೈಲು ಮತ್ತು ನಾನ್ ಮೊಟೈಲ್ ಅಂದರೆ ನಿಮಗೆ ಮೀನಿಂಗ್ ಗೊತ್ತಿದೆ. ಕೆಲವೊಂದು ಯಾವುದು ಮೂವ್ ಆಗ್ತಿದೆ ಅದನ್ನು ಮೊಟೈಲ್ ಅಂತೀವಿ, ಯಾವುದು ಮೂವ್ ಆಗಲ್ಲ ಅದನ್ನು ನಾನ್ ಮೊಟೈಲ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಟೋಟಲ್ ಏನಾಯ್ತು, ಈಗ ಗ್ಯಾಮೆಟ್ ಸೆಲ್ಸ್ಗಳು ಪ್ರೆಸೆಂಟ್ ಇದೆ. ಓಕೆ, ಇದು ಫಸ್ಟ್ ಗ್ಯಾಮೆಟ್ ಸೆಲ್ ವಿತ್ ನ್ಯೂಕ್ಲಿಯಸ್, ಇದು ಸೆಕೆಂಡ್ ಗ್ಯಾಮೆಟ್ ಸೆಲ್ ವಿತ್ ನ್ಯೂಕ್ಲಿಯಸ್. ಈಗ ಫ್ಯೂಷನ್ ಆಫ್ ಸೆಲ್ಸ್ಗಳನ್ನ ನೋಡಬೇಕೆಂದ್ರೆ ಎಸ್ಪೆಷಲಿ ಇಲ್ಲಿ ಪ್ಲಾಸ್ಮೋಗ್ಯಾಮಿಲಿ ನಾವು ಆಲ್ರೆಡಿ ಒಂದು ಟರ್ಮ್ ತಗೊಂಡಾಗಿದೆ, ಯೂನಿಯನ್ ಆಫ್ ಸೈಟೋಪ್ಲಾಸಮ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ ಪಾಯಿಂಟ್ ಬರೀತಾ, ಸೈಟೋಪ್ಲಾಸಮ್ ಆಫ್ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ ಸೆಲ್ಸ್ ಆರ್ ಫ್ಯೂಸ್ಡ್. ಅಂದರೆ ಇಲ್ಲಿ ಏನು ನೀವು ಸೆಲ್ಸ್ ಅಬ್ಸರ್ವ್ ಮಾಡ್ತಿದ್ರ, ಈ ಸೆಲ್ಸಲ್ಲಿ ನ್ಯೂಕ್ಲಿಯಸ್ಸು ಫ್ಯೂಸ್ ಆಗಲ್ಲ. ಫ್ಯೂಸ್ ಆಗೋದು ಯಾರು, ಸೈಟೋಪ್ಲಾಸಮ್. ಸೈಟೋಪ್ಲಾಸಮ್ ಮಾತ್ರ ಯಾವಾಗ ಫ್ಯೂಸ್ ಆಗ್ತಿರುತ್ತೆ, ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಪ್ಲಾಸ್ಮೋಗ್ಯಾಮಿ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ 2 ಗ್ಯಾಮೆಟ್ ಸೆಲ್ ಫಾರ್ಮೇಷನ್ ಆಗಿದೆ. ಫಾರ್ಮ್ ಆಗಿರುವಂಥ ಗ್ಯಾಮೆಟ್ ಸೆಲ್ಸಲ್ಲಿ ಫ್ಯೂಸ್ ಆಗ್ತಿರೋದು ಯಾರು ಮಾತ್ರ, ಸೈಟೋಪ್ಲಾಸಮ್ ಮಾತ್ರ ಏನಾಗ್ತಿದೆ ಫ್ಯೂಸ್ ಆಗ್ತಿದೆ. ಎಸ್ಪೆಷಲಿ ನೋಡಿ ಸೈಟೋಪ್ಲಾಸಮ್ ಆಫ್ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ ಸೆಲ್ಸ್. ಹ್ಯಾಪ್ಲಾಯ್ಡ್ ಅಂದರೆ ದಿ ಸೆಲ್ ವಿತ್ 1 set ಆಫ್ ಕ್ರೋಮೋಸೋಮ್. ಕ್ಲೀನಾಗಿ ಇಂಡಿಕೇಟ್ ಮಾಡ್ಕೊಳ್ಳಿ, ಹ್ಯಾಪ್ಲಾಯ್ಡ್ ಅಂದರೆ ಎ ಸೆಲ್ ವಿತ್ ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್ ಇಸ್ ಕಾಲ್ಡ್ ಹ್ಯಾಪ್ಲಾಯ್ಡ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ ಸೈಟೋಪ್ಲಾಸಮ್ ಆಫ್ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ ಸೆಲ್ಸ್ ಆರ್ ಫ್ಯೂಸ್ಡ್. ಈಗ ಫಾರ್ ಎಕ್ಸಾಂಪಲ್ ಮತ್ತೆ ಮೇಲಿನ ಡಯಾಗ್ರಾಮೇ ತೊಗೊಳ್ತಾ ಇದ್ದೀನಿ. ಓಕೆ, ಇದರಲ್ಲಿ ನೋಡಿ ಈಗ ಫ್ಯೂಷನ್ ಪ್ರೋಸೆಸ್. ಫ್ಯೂಷನ್ ಅಂದರೆ ಸೈಟೋಪ್ಲಾಸಮ್ ಏನಾಗ್ತಿದೆ, ಫ್ಯೂಸ್ ಆಗ್ತಾ ಇದೆ. ಸೈಟೋಪ್ಲಾಸಮ್ ಫ್ಯೂಸ್ ಆಯಿತು, ಅಗೇನ್ ನ್ಯೂಕ್ಲಿಯಸ್ ಏನಾಗಿದೆ ಫ್ಯೂಸ್ ಆಗಿದೆ. ಅಂದರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಎ ಸೆಲ್, ಒಂದು ಸೆಲ್ ನಿಮಗೆ ಕಾಣಿಸ್ತಿದೆ ಬಿಕಾಸ್ ಸೈಟೋಪ್ಲಾಸ್ಮಿಕ್ ಪೋರ್ಷನ್ಸ್ ಏನಾಗಿದೆ ಫ್ಯೂಸ್ ಆಗಿದೆ. ಸೆಲ್ ವಿತ್ 2 ನ್ಯೂಕ್ಲಿಯೈ, ಸೆಲ್ ವಿತ್ 2 ನ್ಯೂಕ್ಲಿಯೈ, ದಟ್ ಒನ್ ಇಸ್ ಕಾಲ್ಡ್ ಡೈಕ್ಯಾರಿಯಾನ್ ಅಂತೇಳಿ ಕರಿತೀವಿ. ಓಕೆ, ಇಲ್ಲಿ ಪ್ರೊಡ್ಯೂಸ್ ಆಗೋ ರಿಸಲ್ಟು ಡೈಕ್ಯಾರಿಯಾನ್. ಓಕೆ, ಇಲ್ಲಿ ನೋಡಿ ಪ್ರೋಸೆಸ್ ಅಬ್ಸರ್ವ್ ಮಾಡಿ, ಯೂನಿಯನ್ ಆಫ್ ಸೈಟೋಪ್ಲಾಸಮ್ ಇಸ್ ಕನ್ಸಿಡರ್ಡ್ ಆಸ್ ಎ ಪ್ಲಾಸ್ಮೋಗ್ಯಾಮಿ ಅಂತೇಳಿ ಕರಿತೀವಿ. ಯಾವಾಗ ಸೆಲ್ ಅಬ್ಸರ್ವ್ ಮಾಡ್ತಿದ್ರೆ ಗ್ಯಾಮೆಟ್ ಸೆಲ್ಸಲ್ಲಿ ಸೈಟೋಪ್ಲಾಸ್ಮಿಕ್ ಪೋರ್ಷನ್ಸ್ ಮಾತ್ರ ಕಂಬೈಂಡ್ ಆಗ್ತಿದೆ, ನ್ಯೂಕ್ಲಿಯಸ್ ಕಂಬೈಂಡ್ ಆಗಲಿಲ್ಲ, ಸೈಟೋಪ್ಲಾಸಮ್ ಮಾತ್ರ ಫ್ಯೂಸ್ ಆಯಿತು. ಯಾವಾಗ ಸೈಟೋಪ್ಲಾಸಮ್ ಫ್ಯೂಸ್ ಆಯಿತು, ಇದರೊಳಗೆ 2 ಸೆಲ್ಲಿನ ನ್ಯೂಕ್ಲಿಯಸ್ ಆಲ್ರೆಡಿ ಅದೇ ಥರ ಇದೆ. ದಟ್ ಪ್ರೋಸೆಸ್ ಇಸ್ ಕನ್ಸಿಡರ್ಡ್ ಆಸ್ ಎ ಡೈಕ್ಯಾರಿಯಾನ್ ಅಂತೇಳಿ ಕರಿತೀವಿ. ಡೈಕ್ಯಾರಿಯಾನ್ ಅಂದರೆ ದಿ ಸೆಲ್ ವಿತ್ 2 ನ್ಯೂಕ್ಲಿಯೈ, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಡೈಕ್ಯಾರಿಯಾನ್ ಅಂತೇಳಿ ಕರಿತೀವಿ. ದಿಸ್ ಇಸ್ ಅಬೌಟ್ ದಿ ಫಸ್ಟ್ ಸ್ಟೆಪ್, ಪ್ಲಾಸ್ಮೋಗ್ಯಾಮಿ. ಸಿಂಪಲ್ ಆಗಿ ಒಂದು ಲೈನಲ್ಲಿ ನೀವು ಅರ್ಥ ಮಾಡ್ಕೊತೀರಂದರೆ ಇಟ್ ಈಸ್ ನಥಿಂಗ್ ಬಟ್
ಯೂನಿಯನ್ ಆಫ್ ಸೈಟೋಪ್ಲಾಸಮ್ ಮಾತ್ರ ಫ್ಯೂಸ್ ಆಯಿತು, ನ್ಯೂಕ್ಲಿಯಸ್ ಫ್ಯೂಸ್ ಆಗಿಲ್ಲ. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಪ್ಲಾಸ್ಮೋಗ್ಯಾಮಿ ಅಂತೇಳಿ ಕರಿತೀವಿ. ಫಸ್ಟ್ ಒನ್ ಈಸ್ ಓವರ್. ಓಕೆ, ನೀಟಾಗಿ ಇಂಡಿಕೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಸೆಕೆಂಡ್ ಒನ್ ಅಬ್ಸರ್ವ್ ಮಾಡಿದರೆ, ಸೆಕೆಂಡ್ ಒನ್ ಯಾವುದಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಕ್ಯಾರಿಯೋಗ್ಯಾಮಿ. ಈಗ ನಿಮಗೆ ಪ್ಲಾಸ್ಮೋಗ್ಯಾಮಿಲಿ ಏನಾಗಿದೆ, ಸೈಟೋಪ್ಲಾಸಮ್ ಫ್ಯೂಸ್ ಆಗಿದೆ, 2 ನ್ಯೂಕ್ಲಿಯೈ ಪ್ರೆಸೆಂಟ್ ಇದೆ. ಕ್ಯಾರಿಯೋಗ್ಯಾಮಿ ಪ್ರೋಸೆಸ್ಸಲ್ಲಿ ಏನಾಗುತ್ತೆ, ದೀಸ್ 2 ನ್ಯೂಕ್ಲಿಯೈ ಆರ್ ಫ್ಯೂಸ್ ಟುಗೆದರ್. 2 ನ್ಯೂಕ್ಲಿಯಸ್ ಏನಾಗುತ್ತೆ, ಫ್ಯೂಸ್ ಆಗುತ್ತೆ. ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯೈ ಫ್ಯೂಸ್ ಆಗುತ್ತೆ. ದ ಪ್ರೊಡ್ಯೂಸಸ್ ದಿ ಡಿಪ್ಲಾಯ್ಡ್ ಝೈಗೋಟ್ನ ಏನು ಮಾಡ್ತು, ಫಾರ್ಮೇಷನ್ ಮಾಡ್ತು. ಅದನ್ನು ನಾವು ಫರ್ಟಿಲೈಸೇಷನ್ ಅಂತಲೂ ಟರ್ಮ್ ಯೂಸ್ ಮಾಡ್ಬೋದು. ಝೈಗೋಟ್ ಯಾವ ಫಾರ್ಮೇಷನ್ ಆಯಿತು, ಫರ್ಟಿಲೈಸೇಷನ್ ಟರ್ಮ್ ಯೂಸ್ ಮಾಡ್ತೀವಿ. ಅಂದರೆ ಕ್ಯಾರಿಯೋಗ್ಯಾಮಿ ಪ್ರೋಸೆಸ್ಸಲ್ಲಿ ಕ್ಯಾರಿಯೋ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ನ್ಯೂಕ್ಲಿಯಸ್. ನ್ಯೂಕ್ಲಿಯೈಗಳು ಯಾವಾಗ ಫ್ಯೂಸ್ ಆಗುತ್ತೆ ಅದನ್ನು ಕ್ಯಾರಿಯೋಗ್ಯಾಮಿ ಅಂತೇಳಿ ಏನು ಮಾಡ್ತೀವಿ, ಟರ್ಮ್ ಯೂಸ್ ಮಾಡ್ತೀವಿ. ಫಸ್ಟ್ ಸ್ಟೆಪ್ಪಲ್ಲಿ ಸೈಟೋಪ್ಲಾಸಮ್ ಫ್ಯೂಸ್ ಆಯಿತು. ಕ್ಯಾರಿಯೋಗ್ಯಾಮಿ ಪ್ರೋಸೆಸ್ಸಲ್ಲಿ ಏನಾಯಿತು, ಏನು ನ್ಯೂಕ್ಲಿಯೈ ಇದೆ ಆ ಸೆಲ್ ಒಳಗೆ, ಆ ನ್ಯೂಕ್ಲಿಯಸ್ ಏನಾಯಿತು, ಫ್ಯೂಸ್ ಆಯಿತು. ಯಾವಾಗ ಫ್ಯೂಸ್ ಆಗುತ್ತೆ, ದ ಪ್ರೊಡ್ಯೂಸಸ್ ಡಿಪ್ಲಾಯ್ಡ್ ಝೈಗೋಟ್ನ ಏನು ಮಾಡ್ತು, ಫಾರ್ಮೇಷನ್ ಮಾಡ್ತು. 2 ಝೈಗೋಟ್ ಡಿಪ್ಲಾಯ್ಡ್ ಝೈಗೋಟ್ ಫಾರ್ಮೇಷನ್ ಆಯಿತು. 2 ಸೆಟ್ ಆಫ್ ಕ್ರೋಮೋಸೋಮ್ಸ್ ಅಂತೇಳಿ ಕರಿತೀವಿ. ಸೆಲ್ ವಿತ್ 2 ಸೆಟ್ ಆಫ್ ಕ್ರೋಮೋಸೋಮ್ ಇಸ್ ಕನ್ಸಿಡರ್ಡ್ ಆಸ್ ಎ ಡಿಪ್ಲಾಯ್ಡ್ ಅಂತ ಟರ್ಮ್ ಯೂಸ್ ಮಾಡ್ತೀವಿ. ಓವರ್ ಆಲ್ 2 ಯಾವಾಗ ಕಂಬೈಂಡ್ ಆಯಿತು, ಝೈಗೋಟ್ ಫಾರ್ಮೇಷನ್ ಆಗಿದೆ. ದಟ್ ಸ್ಟೆಪ್ ಇಸ್ ಕನ್ಸಿಡರ್ಡ್ ಆಸ್ ಎ ಕ್ಯಾರಿಯೋಗ್ಯಾಮಿ ಅಂತೇಳಿ ಕರಿತೀವಿ. ಸೆಕೆಂಡ್ ಒನ್ ಇಸ್ ಓವರ್. ಥರ್ಡ್ ಸ್ಟೆಪ್ ಯಾವುದು ಅಂದರೆ ಮಿಯೋಸಿಸ್ ಅಂದ್ಕೊಳ್ಳಿ. ನಾವಿಲ್ಲಿ ನೋಡಿ ಟರ್ಮ್ ಯೂಸ್ ಮಾಡ್ತಾ, ಇಲ್ಲಿ ಏನು ಝೈಗೋಟ್ ಪ್ರೆಸೆಂಟ್ ಇದೆ, ದಿಸ್ ಝೈಗೋಟ್ ವಿಚ್ ಇಸ್ ಅಂಡರ್ಗೋ ಮಿಯೋಟಿಕ್ ಸೆಲ್ ಡಿವಿಷನ್. ಮಿಯೋಟಿಕ್ ಡಿವಿಷನ್ಸಲ್ಲಿ ಫಾರ್ಮೇಷನ್ ಆಗುತ್ತೆ. ಯಾವಾಗ ಮಿಯೋಸಿಸ್ ಆಗುತ್ತೆ ಈ ಝೈಗೋಟ್ ಒಳಗೆ, ದ ಪ್ರೊಡ್ಯೂಸಸ್ ಏನ ಪ್ರೊಡ್ಯೂಸ್ ಮಾಡ್ತು, ಸ್ಪೋರ್ಸ್ನ ಏನು ಮಾಡ್ತು, ಪ್ರೊಡ್ಯೂಸ್ ಮಾಡುತ್ತೆ. ಫೈನಲಿ ನೋಡಿ, ಸೆಕ್ಷುವಲ್ ರೀಪ್ರೊಡಕ್ಷನಲ್ಲಿ ಏನು ಫಾರ್ಮೇಷನ್ ಆಯಿತು, ಸ್ಪೋರ್ಸ್ಗಳೇನಾಯಿತು, ಫಾರ್ಮೇಷನ್ ಆಯಿತು. ಅಂದರೆ ಡಿಫ್ರೆನ್ಸಸ್ ನಿಮಗೆ ಗೊತ್ತಾಗ್ತಿದೆ. ಸೆಕ್ಷುವಲ್ ರೀಪ್ರೊಡಕ್ಷನಲ್ಲಿ ಪ್ಯಾರೆಂಟಲ್ ಬಾಡಿ ಏನು ಮಾಡ್ತು, ಡೈರೆಕ್ಟಾಗಿ ಸ್ಪೋರ್ಸ್ನ ರಿಲೀಸ್ ಮಾಡ್ತು. ಬಟ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಬಂದ ಕೂಡಲೇ ಸ್ಪೋರ್ಸ್ ಪ್ರೊಡ್ಯೂಸ್ ಆಗಬೇಕಂದ್ರೆ ಫಸ್ಟು ಪ್ಲಾಸ್ಮೋಗ್ಯಾಮಿ ಆಗಬೇಕು, ಸೆಕೆಂಡು ಕ್ಯಾರಿಯೋಗ್ಯಾಮಿ ಆಗಬೇಕು. ಕ್ಯಾರಿಯೋಗ್ಯಾಮಿ ಆದಮೇಲೆ ಅದು ಮಿಯೋಸಿಸಲ್ಲಿ ಪಾರ್ಟಿಸಿಪೇಟ್ ಆಗಬೇಕು. ಯಾವಾಗ ಮಿಯೋಸಿಸಲ್ಲಿ ಪಾರ್ಟಿಸಿಪೇಟ್ ಆಗುತ್ತೆ ಆ್ಯಂಡ್ ಫೈನಲಿ ದೆ ರಿಲೀಸಸ್ ದಿ ಸ್ಪೋರ್ಸ್ಗಳನ್ನ ಏನು ಮಾಡುತ್ತೆ, ರಿಲೀಸ್ ಮಾಡುತ್ತೆ. ದಿಸ್ ಇಸ್ ಅಬೌಟ್ ದಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತೇಳಿ ಏನು ಮಾಡ್ತೀವಿ, ಟರ್ಮ್ ಯೂಸ್ ಮಾಡ್ತೀವಿ. ಅಂದರೆ ಟರ್ಮ್ ನೋಡಿ, ಓಕೆ ನೆಕ್ಸ್ಟ್ ಸ್ಲೈಡಲ್ಲಿ ಅಬ್ಸರ್ವ್ ಮಾಡಿದ್ರೆ, ಸೆಕ್ಷುವಲ್ ರೀಪ್ರೊಡಕ್ಷನ್ ಬೈ oospores, ascospores ಆ್ಯಂಡ್ ಬೆಸಿಡಿಯೋಸ್ಪೋರ್ಸ್. ಅಂದರೆ ಡಿಫ್ರೆಂಟ್ ಟೈಪ್ ಆಫ್ ಸ್ಪೋರ್ಸ್ಗಳೇನಾಗುತ್ತೆ, ಪ್ರೊಡ್ಯೂಸ್ ಆಗುತ್ತೆ. ಆ ಸ್ಪೋರ್ಸ್ ಎಲ್ಲ ಹೇಗೆ ಪ್ರೊಡ್ಯೂಸ್ ಆಯಿತು ನಿಮಗೆ ಗೊತ್ತಾಗಿದೆ. ದಿ ವೇರಿಯಸ್ ಸ್ಪೋರ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಫ್ರೂಟಿಂಗ್ ಬಾಡಿ ಏನು ಮಾಡುತ್ತೆ, ವೇರಿಯಸ್ ಸ್ಪೋರ್ಸ್ಗಳನ್ನ ಏನು ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಅಬ್ಸರ್ವ್ ಮಾಡಿದ್ರೆ, ಸೆಕ್ಷುವಲ್ ಸೈಕಲ್ ಇನ್ವಾಲ್ವ್ಸ್ ದಿ ಫಾಲೋಯಿಂಗ್ 3 ಸ್ಟೆಪ್ಸ್. ಆ 3 ಸ್ಟೆಪ್ಪು ನಾನು ಆಲ್ರೆಡಿ ನಿಮ್ಗೆ ಹೇಳಾಗಿದೆ. ಯಾವುದ್ಯಾವುದು ಅಂದರೆ ಪ್ಲಾಸ್ಮೋಗ್ಯಾಮಿ ಅಂದರೆ ಫ್ಯೂಷನ್ ಆಫ್ ಪ್ರೋಟೋಪ್ಲಾಸಮ್ಸ್ ಅಥವಾ ಸೈಟೋಪ್ಲಾಸಮ್ ಅಂತೇಳಿ ಕರಿತೀವಿ, ಬಿಟ್ವೀನ್ 2 ಮೊಟೈಲ್ ಆರ್ ನಾನ್ ಮೊಟೈಲ್ ಗ್ಯಾಮೆಟ್ಸ್. 2 ಗ್ಯಾಮೆಟ್ಸ್ಗಳು ಕಂಬೈಂಡ್ ಆಯಿತು, ಸೈಟೋಪ್ಲಾಸಮ್ ಮಾತ್ರ ಕಂಬೈಂಡ್ ಆಗಿರೋದು, ಪ್ಲಾಸ್ಮೋಗ್ಯಾಮಿ. ಸೆಕೆಂಡ್ ಒನ್ ಕ್ಯಾರಿಯೋಗ್ಯಾಮಿ ಅಂದರೆ ಫ್ಯೂಷನ್ ಆಫ್ 2 ನ್ಯೂಕ್ಲಿಯೈ. ಯಾವಾಗ 2 ನ್ಯೂಕ್ಲಿಯೈ ಕಂಬೈಂಡ್ ಆಗುತ್ತೆ, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಕ್ಯಾರಿಯೋಗ್ಯಾಮಿ. ಕ್ಯಾರಿಯೋಗ್ಯಾಮಿಲಿ ಏನು ಬರುತ್ತೆ ನಿಮಗೆ, ಝೈಗೋಟ್. Okay, that zygote which is undergo meiosis in zygote resulting in the haploid spores. ಮತ್ತೆ ಏನಾಗುತ್ತೆ, haploid spores ಬರುತ್ತೆ. ಈ ಪ್ರತಿ ಸ್ಪೋರ್ಸ್ ಏನಾಗುತ್ತೆ, ನ್ಯೂ ಇಂಡಿವಿಜುವಲ್ಸ್ ಆಗಿ ಏನಾಗುತ್ತೆ, ಡೆವಲಪ್ ಆಗುತ್ತೆ. ದಿಸ್ ಇಸ್ ಅಬೌಟ್ ದಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫಂಗೈ ಅಂತೇಳಿ ನಾವೇನು ಮಾಡ್ತೀವಿ, ಟರ್ಮ್ನ ಯೂಸ್ ಮಾಡ್ತೀವಿ. ಓಕೆ, ಓವರ್ ಆಲ್ ನಾವೀಗ ರೀಪ್ರೊಡಕ್ಷನ್ಸಲ್ಲಿ ನೋಡಿದ್ದು, 1 ಈಸ್ ವೆಜಿಟೇಟಿವ್, ಸೆಕೆಂಡ್ ಒನ್ asexual ಆ್ಯಂಡ್ ಥರ್ಡ್ ಒನ್ ಸೆಕ್ಷುವಲ್ ರೀಪ್ರೊಡಕ್ಷನ್. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, asexual ಸ್ಪೋರ್ ಇಸ್ ಡಿಫ್ರೆಂಟ್, ಸೆಕ್ಷುವಲ್ ಸ್ಪೋರ್ಸ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತೇಳಿ ಏನು ಮಾಡ್ತೀವಿ, ಟರ್ಮ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲೊಂದು ಫ್ಲೋ ಚಾರ್ಟ್ ಇದೆ ನೋಡಿ, ಇದರಲ್ಲಿ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಅಕಸ್ಮಾತ್ ಗೊತ್ತಾಗಿಲ್ಲ ಅಂದ್ರೆ ನಾನು ಇಲ್ಲೊಂದು ಪಾಯಿಂಟ್ ಹಾಕ್ತೀನಿ ನೋಡ್ಕೊಳ್ಳಿ. ಓಕೆ, ಫಸ್ಟ್ ಒನ್ನು ಸ್ಪೋರ್ಸ್ germinate, produces the myceliumನ ಪ್ರೊಡ್ಯೂಸ್ ಮಾಡ್ತಾರೆ. ಅಂದರೆ ಸ್ಪೋರ್ಸ್ ರಿಲೀಸ್ ಆಗಿದೆ, ರಿಲೀಸ್ ಆಗಿರುವಂಥ ಸ್ಪೋರ್ಸ್ ಏನಾಯಿತು, ಜರ್ಮಿನೇಟ್ ಆಯಿತು. ಜರ್ಮಿನೇಟ್ ಆದ ಕೂಡಲೇ ಮೈಸೀಲಿಯಂ ಅಂದರೆ ಫಂಗಲ್ ಬಾಡಿ ಫಾರ್ಮೇಷನ್ ಆಯಿತು. ಅಗೇನ್ ಈ ಮೈಸೀಲಿಯಂ ಏನು ಪ್ರೊಡ್ಯೂಸ್ ಮಾಡುತ್ತೆ, ಮತ್ತೆ ಸ್ಪೋರ್ನ ಪ್ರೊಡ್ಯೂಸ್ ಮಾಡುತ್ತೆ. ಯಾವಾಗ ಸ್ಪೋರ್ಸ್ ಪ್ರೊಡ್ಯೂಸ್ ಆಯಿತು, ಮತ್ತೆ ಜರ್ಮಿನೇಟ್ ಆಯಿತು, ಮೈಸೀಲಿಯಂ ಪ್ರೊಡ್ಯೂಸ್ ಆಯಿತು.
ದ ಟೈಪ್ ಆಫ್ ರೀಪ್ರೊಡಕ್ಷನ್ ಇಸ್ ಕಾಲ್ಡ್ asexual reproduction ಅಂತೇಳಿ ಕರಿತೀವಿ. ಇನ್ ದ ಸೇಮ್ ವೇ ಸೆಕ್ಷುವಲ್ ರೀಪ್ರೊಡಕ್ಷನ್ಸ್ ನೋಡಿ, mycelium which produces the gametes which first undergo ಯಾವುದು ಪ್ಲಾಸ್ಮೋಗ್ಯಾಮಿ ಟು ದಿ ಕ್ಯಾರಿಯೋಗ್ಯಾಮಿಯಿಂದ ನೆಕ್ಸ್ಟ್ ಯಾರು ಬರ್ತಾರೆ, ಸ್ಪೋರ್ಸ್ ಹೇಗೆ ಬರುತ್ತೆ, ಬಿಕಾಸ್ ಆಫ್ ದಿ ಮಿಯೋಸಿಸ್. ದಿ ಕ್ಯಾರಿಯೋಗ್ಯಾಮಿ ಪ್ರೋಸೆಸ್ ಮುಗಿದ ಕೂಡಲೇ ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ದಟ್ ಝೈಗೋಟ್ ಅಂಡರ್ಗೋ ಮಿಯೋಸಿಸ್. ಯಾವಾಗ ಮಿಯೋಸಿಸ್ ಆಗುತ್ತೆ, ದೆ ಪ್ರೊಡ್ಯೂಸಸ್ ದಿ ಸ್ಪೋರ್ಸ್. ದಟ್ ಸ್ಪೋರ್ಸ್ ಅಗೈನ್ ಡೆವಲಪ್ಡ್ ಇಂಟು mycelium. ಓಕೆ, ದ ಟೈಪ್ ಆಫ್ ರೀಪ್ರೊಡಕ್ಷನ್ ಇಸ್ ಕಾಲ್ಡ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತೇಳಿ ಕರಿತೀವಿ. ಓಕೆ, ಇದು asexual reproduction and this one is the sexual reproduction ಅಂತೇಳಿ ಕರಿತೀವಿ. ಅದೇ ಚಾರ್ಟ್ನ ಇಲ್ಲಿ ಇಂಡಿಕೇಟ್ ಮಾಡೋದು. ಒನ್ ಫಾರ್ asexual reproduction and second one is sexual reproduction ಅಂತೇಳಿ ಕರಿತೀವಿ. asexual spore is different, sexual spores are different ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ ಕಂಪ್ಲೀಟ್ ಕ್ಯಾರೆಕ್ಟರ್ಸ್ ಆಫ್ ಫಂಗೈ ಅಂತೇಳಿ ಕರಿತೀವಿ. ಅಂದರೆ ಫಂಗೈಯಲ್ಲಿ ನಾವು ನೋಡುವಂಥ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಬಗ್ಗೆ ನಾವೀಗ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಇದಿಷ್ಟು ಕ್ಯಾರೆಕ್ಟರ್ಸ್ನ ನಿಮ್ಮ ನೋಟ್ಬುಕ್ಕಲ್ಲಿ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ಪಾಯಿಂಟ್ಸು ತುಂಬ ಇಂಪಾರ್ಟೆಂಟ್, ಗೊತ್ತಾಗ್ತಿದೆಯಲ್ಲ? ಪ್ರತಿಯೊಂದು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಎಸ್ಪೆಷಲಿ ಪ್ರತಿ ಪಾಯಿಂಟ್ಸ್ನ ನೀಟಾಗಿ ಏನು ಮಾಡಿ ನಿಮ್ಮ ನೋಟ್ಬುಕ್ಕಲ್ಲಿ ಇಂಡಿಕೇಟ್ ಮಾಡಿ, ಒಂದ್ಸಲಿ ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಪ್ರತಿ ಕ್ಯಾರೆಕ್ಟರ್ಸು ಎಸ್ಪೆಷಲಿ ಫಂಗೈಯಲ್ಲಿ ತುಂಬ ಇಂಪಾರ್ಟೆಂಟ್. ಈ ಕ್ಯಾರೆಕ್ಟರ್ಸ್ ಎಲ್ಲ ನಿಮಗೆ ಅರ್ಥ ಆಯಿತು ಅಂದರೆ ನಾವು ನೆಕ್ಸ್ಟ್ ಎಂಟ್ರಿ ಆಗುತ್ತೆ ಕ್ಲಾಸಿಫಿಕೇಷನ್. ಯಾವ ಥರ ನಾವು ಇದನ್ನು ಡಿವೈಡ್ ಮಾಡ್ತೀವಿ, ಯಾವ್ಯಾವ ಥರದ ಮೆಂಬರ್ಸ್ ಇದ್ದಾರೆ, ಇವೆಲ್ಲದನ್ನೇನು ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.